ವೆಲ್ಕಮ್ ಬ್ಯಾಕ್ ಗೈಸ್. ಮೇಡ್ ಇನ್ ಇಂಡಿಯಾ ಆ ಟೈಟನ್ ಸ್ಟೋರಿ 3ನೇ ಎಪಿಸೋಡ್ಗೆ ಸ್ವಾಗತ. ಯಾರೆಲ್ಲ ಮೊದಲನೇ 2 ಎಪಿಸೋಡ್ ನೋಡಿಲ್ಲ, ಮೊದಲು ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲಿವರೆಗೂ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಐಡಿಯಾ ಇಂದ ಫ್ಯಾಕ್ಟರಿ ಕಟ್ಟೋದ್ರ ತನಕ ಟೈಟನ್ ರೋಚಕ ಜರ್ನಿ ಹೇಗಿತ್ತು ಅಂತ ನೋಡಿದ್ರೆ, ಆದ್ರೆ ನಿಜವಾದ ಕಠಿಣ ಹಾದಿ ಇಲ್ಲಿಂದ. ಅದು ಸೇಲ್ಸ್. ಅಷ್ಟು ಕಾಂಪಿಟೇಟಿವ್ ಕಂಪನೀಸ್ ಗಳ ಮುಂದೆ ಟೈಟನ್ ಯಾವ ರೀತಿ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮ್ ಮಾಡ್ತು, ಆ ರೋಚಕ ಜರ್ನಿ ಹೇಗಿತ್ತು ನೋಡೋಣ ಬನ್ನಿ. ಈಗ ಇಡೀ ಟೀಮ್ ನೆಲ್ಲ ಮೀಟಿಂಗ್ ಕರೆದು ಮುರಳಿ ಟೈಟನ್ ಟ್ಯಾಗ್ ಲೈನ್ ಗಳನ್ನ ಅನಲೈಸ್ ಮಾಡ್ತಾರೆ. ಟಾಟಾ ಟ್ರಸ್ಟ್ ಟೈಟನ್, ಇಂಡಿಯನ್ ಬೆಸ್ಟ್ ವಾಚ್ ಟೈಟನ್, ಟೈಟನ್ ದಿ ರೆವಲ್ಯೂಷನ್. ಇಷ್ಟು ಟ್ಯಾಗ್ ಲೈನ್ ಗಳನ್ನ ಕೊಟ್ಟಿದ್ದು ಯಾರ ಐಡಿಯಾ ಅಂತ ಕೇಳಿದಾಗ ಮೇಘಾ ನಂದೇ ಸರ್ ಅಂತಾರೆ. ಆಗ ಮುರಳಿ, ಮಿಸ್ ಮೇಘಾ, ಟ್ಯಾಗ್ ಲೈನ್ ಬ್ರ್ಯಾಂಡ್ ನ ಐಡೆಂಟಿಟಿ, ಅದನ್ನ ಪ್ರತಿದಿನ ಚೇಂಜ್ ಮಾಡ್ತಾ ಇದ್ರೆ ಕನ್ಸ್ಯೂಮರ್ ಟೈಟನ್ ಬ್ರ್ಯಾಂಡ್ ನ ಹೇಗೆ ರೆಕಗ್ನೈಸ್ ಮಾಡ್ತಾರೆ? ಉದಾಹರಣೆಗೆ ಅಟರ್ಲಿ ಬಟರ್ಲಿ ಡೆಲಿಶಿಯಸ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಮೂಲ್. ತನ್ನ ಹೆಂಡತಿಯನ್ನ ಯಾರು ಪ್ರೀತಿಸ್ತಾರೋ ಅವರು ಪ್ರೆಸ್ಟೀಜ್ ನ ಪ್ರೀತಿಸ್ತಾರೆ ಅನ್ನೋದು ಪ್ರೆಸ್ಟೀಜ್ ಕುಕ್ಕರ್ ನ ಟ್ಯಾಗ್ ಲೈನ್. ಒಂದು ಟ್ಯಾಗ್ ಲೈನ್ ಬ್ರ್ಯಾಂಡ್ ನ ಡಿಫೈನ್ ಮಾಡುತ್ತೆ ಅಂತ ಹೇಳಿ ಈಗ ಎಲ್ಲರೂ ಸೇರಿ ಒಂದು ಟ್ಯಾಗ್ ಲೈನ್ ಅಲ್ಲಿ ಟೈಟನ್ ನ ಕ್ವಾಲಿಟಿ, ಇದು ಟಾಟಾ ಬ್ರ್ಯಾಂಡ್, ಕ್ವಾಡ್ಸ್ ಎಲ್ಲವೂ ರೆಪ್ರೆಸೆಂಟ್ ಆಗಬೇಕು ಅಂತ ಹೇಳಿದಾಗ ಟೈಟನ್ ಕ್ವಾಡ್ಸ್ ಟಾಟಾಸ್ ಟ್ಯಾಗ್ ಲೈನ್ ನ ಸಜೆಸ್ಟ್ ಮಾಡ್ತಾರೆ. ಇದನ್ನ ಮುರಳಿ, ಇದು ಡೈರೆಕ್ಟ್ ಆಗಿದೆ, ಸಿಂಪಲ್, ಕ್ಲೀನ್ ಮತ್ತೆ ಎಲಿಗೆಂಟ್ ಆಗಿದೆ. ಇದರಲ್ಲಿ ಟೈಟನ್ ಬ್ರ್ಯಾಂಡಿಂಗ್ ಇದೆ, ಟಾಟಾ ಟ್ರಸ್ಟ್ ಇದೆ, ಕ್ವಾಡ್ಸ್ ನ ಕ್ಯೂರಿಯಾಸಿಟಿ ಇದೆ, ಕಡಿಮೆ ಪದಗಳಲ್ಲಿ ಪೂರ್ತಿ ಮೀನಿಂಗ್ ಇದೆ ಅಂತ ಪರ್ಫೆಕ್ಟ್ ಟ್ಯಾಗ್ ಲೈನ್ ಅಂತ ಮೇಘಾನ ಅಪ್ರಿಶಿಯೇಟ್ ಮಾಡ್ತಾರೆ. ಈಗ ಟೈಟನ್ ಮಾರ್ಕೆಟಿಂಗ್ ಕೆಲಸ ತುಂಬಾ ಜೋರಾಗಿ ನಡೆಯುತ್ತೆ. ಎಲ್ಲಿ ನೋಡಿದ್ರು ಟೈಟನ್ ಬ್ಯಾನರ್ಸ್ ನ ಕಟ್ಔಟ್ ರಾರಾಜಿಸುತ್ತೆ. ಈಗ ಮಾರ್ಕೆಟಿಂಗ್ ಹೆಡ್ ಮುರಳಿ ಒಂದು ಐಡಿಯಾ ಡೆಮಾನ್ಸ್ಟ್ರೇಟ್ ಮಾಡೋಕೆ ದೇಸಾಯಿ, ಗೋಪಾಲನ್, ಆಕಾಶ್ ಮತ್ತೆ ಮೇಘಾನ ಒಂದು ವೆಡ್ಡಿಂಗ್ ಫಂಕ್ಷನ್ ಗೆ ಬರೋಕ್ ಹೇಳ್ತಾರೆ. ಟೀಮ್ ಬರ್ಬೇಕಾದ್ರೆ ಒಂದು ಮುಯ್ ಕವರ್ ತಂದಿರ್ತಾರೆ. ಆ ಮುಯ್ ಕವರ್ ನ ತೋರಿಸಿ, ನಾವು ಈ ಮುಯ್ ಕವರ್ ಜಾಗದಲ್ಲಿ ನಮ್ಮ ಟೈಟನ್ ವಾಚ್ ನ ರಿಪ್ಲೇಸ್ ಮಾಡೋ ತರ ಸ್ಟ್ರಾಟಜಿ ಮಾಡಿದ್ರೆ ಹೇಗಿರುತ್ತೆ ಅಂತ ಕೇಳ್ತಾರೆ. ಆಗ ಐಡಿಯಾ ತುಂಬಾ ಚೆನ್ನಾಗಿದೆ, ಆದ್ರೆ ಇದನ್ನ ವೆಡ್ಡಿಂಗ್ ಗಿಫ್ಟ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಕೇಳಿದಾಗ, ಮದುವೆಗಳಲ್ಲಿ ಗಿಫ್ಟ್ ಅನ್ನ ಯಾಕೆ ಕೊಡ್ತಾರೆ? ಒಂದು ಇಮೋಷನ್ ಕನ್ವೆ ಮಾಡೋದಕ್ಕೆ. ನಮ್ಮ ದೇಶದಲ್ಲಿ ಮದುವೆ ಅನ್ನೋದು ತುಂಬಾನೇ ಎಮೋಷನಲ್ ಇವೆಂಟ್. ಮದುವೆ ಇಮೋಷನ್ ಜೊತೆ ಟೈಟನ್ ಇಮೋಷನ್ ಜೋಡಿಸಬೇಕು. ಅಲ್ಲಿಗೆ ಮುಗೀತು. ಒಳ್ಳೆ ಕ್ಯಾಂಪೇನ್ ಮಾಡೋಣ, ಎಲ್ಲರ ಮನಸ್ಸಲ್ಲೂ ಟೈಟನ್ ಬೆಸ್ಟ್ ವೆಡ್ಡಿಂಗ್ ಗಿಫ್ಟ್ ಅನ್ನೋ ತರ ಮಾರ್ಕೆಟಿಂಗ್ ಮಾಡೋಣ ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ದೇಸಾಯಿ ಇಮಿಡಿಯೇಟ್ ಆಗಿ ಐಡಿಯಾನ ಅಪ್ರೂವ್ ಮಾಡ್ತಾರೆ. ಡಿಸ್ಕಷನ್ ಮುಗಿದ್ಮೇಲೆ, ಹೌದು ಈ ಮದುವೆ ಯಾರ್ದು ಅಂತ ಕೇಳ್ತಾರೆ. ಮುರಳಿ, ರಮೇಶ್ ಅಂಡ್ ರೇವತ್ ಇದು ಅಂತ ಅಂತಾರೆ. ಅದೋಕೆ, ಇವ್ರು ನಿಮ್ಗೆ ಏನಾಗ್ಬೇಕು ಅಂತ ಕೇಳಿದ್ರೆ, ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಹಾಗೆ ದಾರಿಲಿ ಪಾಸ್ ಆಗ್ತಿದೆ, ಐಡಿಯಾ ಬಂತು, ನಿಮ್ಗೆ ಹೇಳ್ಬೇಕು ಅನಿಸ್ತು, ಅದಕ್ಕೆ ಕರೆದೆ ಅಂತಾರೆ. ಆಗ ಎಲ್ರಿಗೂ ನಾವು ಗೊತ್ತಿಲ್ದಿರೋ ಮದುವೆಗೆ ಬಂದು ಊಟ ಮಾಡಿದ್ವಿ ಅಂತ ಎಂಬಾರಸ್ ಆಗಿ ದೇಸಾಯಿ ಇದನ್ನೆಲ್ಲ ಆಫೀಸ್ ಅಲ್ಲಿ ಹೇಳ್ಬೋದಿತ್ತಲ್ಲ ಅಂತಾರೆ. ಅದಕ್ಕೆ ಮುರಳಿ, ನಿಮ್ ಬಗ್ಗೆ ತುಂಬಾ ಕೇಳಿದೀನಿ ಸರ್, ಡಿಸ್ಕಷನ್ ಬೇಡ ಡೆಮಾನ್ಸ್ಟ್ರೇಷನ್ ಅಂತಿರಲ್ಲ ಅಂತ ದೇಸಾಯಿ ಕಾಲ ಎಳಿತಾರೆ. ಒಂದು ಸಲ ಜರ್ಸಿಸ್ ದೇಸಾಯಿ ಮತ್ತೆ ಅವರ ಹೆಂಡತಿ ಬಟ್ಟೆ ಶಾಪ್ ಗೆ ಹೋಗಿದಾಗ, ಈ ಮೆಟೀರಿಯಲ್ ಬೇಡ, ಆ ಮೆಟೀರಿಯಲ್ ಕೊಡಿ, ಆ ಕಲರ್ ಕೊಡಿ, ಈ ಕಲರ್ ಕೊಡಿ ಅಂತ ಒಂದಷ್ಟು ವೆರೈಟೀಸ್ ನ ಕೇಳ್ತಾರೆ. ಆ ಶಾಪ್ ಕೀಪರ್ ಗೆ ಬೇಜಾರಾಗ್ಬಿಡುತ್ತೆ. ಕೊನೆಗೂ ದೇಸಾಯಿ ಈ ಶಾಪ್ ಅಲ್ಲಿ ಒಂದು ಪೀಸ್ ಬಟ್ಟೆನು ತಗೊಳ್ಳದೆ ಆಚೆ ಬರ್ತಾರೆ. ಆಗ ಅವರ ಹೆಂಡತಿ, ಈ ಶಾಪ್ ಇಂದ ನೀವು ಇಷ್ಟೊಂದು ಆಪ್ಷನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ, ನಿಮ್ಮ ಟೈಟನ್ ವಾಚಸ್ ಅಲ್ಲಿ ಎಷ್ಟು ವೆರೈಟಿ ಡಿಸೈನ್ಸ್ ಇದೆ ಅಂತ ಕೇಳ್ತಾರೆ. ಆಗ ದೇಸಾಯಿ ಅವರು ಒಂದು ಕ್ಷಣ ಯೋಚನೆ ಮಾಡಿ, ನೀನ್ ಹೇಳ್ತಿರೋದು ಕರೆಕ್ಟ್, ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ ಅಂತ ಹೇಳಿ ಒಂದು ಮುತ್ತು ಕೊಟ್ಟು ಅಲ್ಲಿಂದ ಹೋಗ್ತಾರೆ. ವಾಚಸ್ ಅಲ್ಲಿ ಹೆಚ್ಚು ಡಿಸೈನ್ಸ್ ಅನ್ನ ನಾವು ಕೊಡಬೇಕು ಅಂತ ಟೀಮ್ ಹತ್ರ ಹೇಳಿದಾಗ ಆಕಾಶ್ ಮತ್ತೆ ಗೋಪಾಲನ್, ನಾವಿನ್ನು UCP ಇಂದ ರಿಕವರಿನೇ ಆಗಿಲ್ಲ, ಆಗಲೇ ಹೊಸ ಡಿಸೈನ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಾವ್ ಇನ್ನಷ್ಟು ಲಾಸ್ ಕಡೆ ಹೋಗ್ತಿರ್ತೀವಿ ಅಂತ ಅಂದಾಗ ದೇಸಾಯಿ, ಇಂಡಿಯನ್ಸ್ ಗೆ ಆಪ್ಷನ್ಸ್ ಇಷ್ಟ ಆಗತ್ತೆ, ಮತ್ತೆ ನಾವು ಇನ್ವೆಸ್ಟ್ ಮಾಡಕ್ಕೆ ಹೊರಟಿರುವ ವಿಷಯ ಇದೊಂದೇ ಅಲ್ಲ, ನಮ್ಮ ಟೈಟನ್ ನ ಮೊದಲನೇ ಟಿವಿ ಕಮರ್ಷಿಯಲ್ ಲಾಂಚ್ ಮಾಡಕ್ ಹೊರಟಿದೀವಿ ಅಂತ ಹೇಳ್ತಾರೆ. ಹೊಸ ಡಿಸೈನ್ಸ್ ಗೆ ಇನ್ವೆಸ್ಟ್ಮೆಂಟ್ ಒಂದ್ ಕಡೆ ಆದ್ರೆ, ಇನ್ನು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಸ್ ಗೆ ದೊಡ್ಡ ಮೊತ್ತದಲ್ಲಿ ಖರ್ಚು ಮಾಡಬೇಕಾಗುತ್ತೆ. ನಮ್ಗೆ ಇದು ಸೇಫ್ ಅನಿಸ್ತಿಲ್ಲ ಅಂದಾಗ ಮುರಳಿ, ನಾವು ಇನ್ವೆಸ್ಟೇ ಮಾಡದೆ ಪ್ರಾಫಿಟ್ ಹೇಗೆ ಮಾಡೋಕ್ಕಾಗತ್ತೆ ಆಕಾಶ್ ಅಂತ ಕೇಳ್ತಾರೆ. ಆಗ ಆಕಾಶ್, ಇದು ವರ್ಕ್ ಆಗಿಲ್ಲ ಅಂದ್ರೆ ನಮ್ಮ ಕಂಪನಿನೇ ಮುಳುಗ್ ಹೋಗುತ್ತೆ MSD. ನಮ್ಮ ಕಂಪನಿ ಇನ್ನು ಪ್ರಾಫಿಟ್ ಮೇಕಿಂಗ್ ಝೋನ್ ಗೆ ಬಂದೇ ಇಲ್ಲ, ನಮ್ ಹತ್ರ ಅಷ್ಟು ಕ್ಯಾಪಿಟಲ್ ಕೂಡ ಇಲ್ಲ. ನೀವು ಹೇಳ್ತಿರೋ ಮಾರ್ಕೆಟಿಂಗ್ ಕ್ಯಾಂಪೇನ್ ಬಜಾಜ್ ಕಂಪನಿಗಿಂತಲೂ ದೊಡ್ಡದು. ಇದನ್ನ ನೋಡ್ತಿದ್ರೆ ನಮ್ಮ ಕಂಟ್ರಿಲೇ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ತರ ಕಾಣ್ತಿದೆ ಅಂತ ಆಕಾಶ್ ಮತ್ತೆ ಗೋಪಾಲನ್ ಇಬ್ರು ಅಪೋಸ್ ಮಾಡ್ತಾರೆ. ಆಗ ದೇಸಾಯಿ, ನೋಡಿ ನಾವೀಗ ಬ್ರ್ಯಾಂಡ್ ನ ಎಸ್ಟಾಬ್ಲಿಷ್ ಮಾಡಬೇಕು. ಜನ ಅಂಗಡಿಗೆ ಹೋಗಿ ಟೂತ್ ಪೇಸ್ಟ್ ಅಂತ ಕೇಳಲ್ಲ, ಕೋಲ್ಗೇಟ್ ಕೊಡಿ ಅಂತ ಕೇಳ್ತಾರೆ, ಫೋಟೋ ಕಾಪಿ ಕೊಡಿ ಅಂತ ಕೇಳಲ್ಲ, ಜೆರಾಕ್ಸ್ ಕೊಡಿ ಅಂತ ಕೇಳ್ತಾರೆ. ಅದೇ ತರ ವಾಚ್ ಅಂದ್ರೆ ಟೈಟನ್ ಅನ್ನೋ ಲೆವೆಲ್ ಗೆ ಜನರ ಮನಸ್ಸಲ್ಲಿ ಉಳಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆಕಾಶ್, ನೀವು ಹೇಳ್ತಿರೋದಲ್ಲ ಸರಿನೇ ಜಿ, ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಸ್ವಲ್ಪ ಸ್ಲೋ ಡೌನ್ ಆಗಿ 30 ಲಕ್ಷ ಟರ್ನ್ ಓವರ್ ಸ್ಟೇಜ್ ಅಲ್ಲಿ ಇದ್ದಾಗಲೇ 60 ಲಕ್ಷ ಇನ್ವೆಸ್ಟ್ ಮಾಡ್ತಿದ್ದೀರಾ, ಇದನ್ನ ಸ್ಮಾರ್ಟ್ನೆಸ್ ಅನ್ನಲ್ಲ ಹುಚ್ಚುತನ ಅಂತಾರೆ. ಅಂದಾಗ ಅದಕ್ಕೆ ಮುರಳಿ, ಎಲ್ಲಾ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳು ಟಿವಿ ಮುಖಾಂತರ ಮನೆ ಒಳಗಡೆ ಹೋಗ್ತಿವೆ, ನಾವು ಮಾತ್ರ ಬ್ಯಾನರ್ಸ್ ಕಟ್ಔಟ್ ಗೆ ಸೀಮಿತ ಆಗ್ಬೇಕಂತ ಕೇಳ್ತಾರೆ. ಅದಕ್ಕೆ ಆಕಾಶ್,
ಪ್ರಕಾಶ್, ದೇಶದ ಪ್ರತಿ ಮನೆಯಲ್ಲೂ ಟಿವಿ ಇಲ್ಲ. ನಾವು ಇಷ್ಟು ಬೇಗ ಇಷ್ಟು ದೊಡ್ಡ ರಿಸ್ಕ್ ಅನ್ನ ತಗೊಳಕ್ಕೆ ಆಗಲ್ಲ. ಒಂದು ವೇಳೆ ಈ ಕ್ಯಾಂಪೇನ್ ಫೇಲ್ಯೂರ್ ಆದ್ರೆ ನಾನು ರೆಸಿಗ್ನೇಷನ್ ಕೊಡ್ತೀನಿ ಅಂತಾರೆ. ಆಗ ಗೋಪಾಲನ್, ಹಾಗಲ್ಲ ಮಿಸ್ಟರ್ ದೇಸಾಯಿ, ಒಂದು ಕಮರ್ಷಿಯಲ್ ಆಡ್ ಮೇಲೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಯಾಕೆ ಅನ್ನೋದಷ್ಟೇ ಪ್ರಶ್ನೆ ಎಂದಾಗ ದೇಸಾಯಿ, ನನಗೆ ಟೈಟನ್ ದೇಶದ ಪ್ರತಿ ಮನೆಗೂ ತಲುಪಬೇಕು ಅಂತ ಹೇಳ್ತಾರೆ. ಅದಕ್ಕೆ ಗೋಪಾಲನ್, ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ, ಒಂದೊಂದು ರಾಜ್ಯದಲ್ಲೂ ಒಂದೊಂದು ಭಾಷೆ ಇದೆ, ಎಷ್ಟು ಆಡ್ಸ್ ಅಂತ ಮಾಡೋಕ್ಕಾಗುತ್ತೆ ನಾವು ಅಂತ ಕೇಳ್ತಾರೆ. ಆಗ ದೇಸಾಯಿ, ನಮ್ಗೆ ಯೂನಿವರ್ಸಲ್ ಆಗಿ ಏನಾದ್ರೂ ಅದು ಟೈಟನ್ ಐಡೆಂಟಿಟಿನ ಡಿಫೈನ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಮೇಘ, ಸರ್ ಯೂನಿವರ್ಸಲ್ ಆಗಿ ಎಲ್ಲರ ಮನಸ್ಸನ್ನ ಮುಟ್ಬೇಕಂದ್ರೆ ಮ್ಯೂಸಿಕ್ ಇಂದ ಸಾಧ್ಯ ಅಂತ ಐಡಿಯಾ ಕೊಡ್ತಾರೆ. ಆಗ ದೇಸಾಯಿ, ಕರೆಕ್ಟ್, ಜನ ಮಾತುಗಳನ್ನ ಮರ್ತು ಬಿಡ್ತಾರೆ ಆದ್ರೆ ಮ್ಯೂಸಿಕ್ ಟ್ಯೂನ್ ಮರೆಯೋದಿಲ್ಲ. ಉದಾಹರಣೆಗೆ ವಾಷಿಂಗ್ ಪೌಡರ್ ನಿರ್ಮಾ ಈ ಟ್ಯೂನ್ ಜನರ ಮನಸ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಅಂತ ಎಲ್ರಿಗೂ ಕನ್ವಿನ್ಸ್ ಮಾಡಿದಾಗ ಇಡೀ ಟೀಮ್ ಒಮ್ಮತ ಕೊಡ್ತಾರೆ. ಈಗ ಟಿವಿ ಕಮರ್ಷಿಯಲ್ ಶೂಟ್ ಮಾಡಿಸ್ತಾರೆ, ವಿಜುವಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಈಗ ಒಂದು ಮ್ಯೂಸಿಕ್ ಸೆಲೆಕ್ಟ್ ಮಾಡಬೇಕು, ಟೀಮ್ ಅವರೆಲ್ಲ ಒಂದು ಒಳ್ಳೆ ಮ್ಯೂಸಿಕ್ ನ ವಿಜುವಲ್ಸ್ ಗೆ ಇಂಟಿಗ್ರೇಟ್ ಮಾಡಬೇಕು ಅಂತ ತುಂಬಾ ಹಾಡುಗಳನ್ನ ಮ್ಯೂಸಿಕ್ ಗಳನ್ನ ಕೇಳ್ತಾರೆ. ಯಾವುದು ಸರಿ ಬರಲ್ಲ. ಹೀಗೆ ಮ್ಯೂಸಿಕ್ ಕೇಳ್ಕೊಂಡು ಮಗ್ನರಾಗಿರ್ಬೇಕಾದ್ರೆ JRD ಟಾಟಾ ಅವರು ಬಂದು ನಮ್ಮ ಟೈಟನ್ ಮ್ಯೂಸಿಕ್ ಕಂಪನಿಯಾಗಿ ಯಾವಾಗ ಬದಲಾಯ್ತು ಅಂತ ಜೋಕ್ ಮಾಡ್ತಾರೆ. ಫ್ಲೈಟ್ ಬೇಗ ಲ್ಯಾಂಡ್ ಆಯ್ತು, ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಮ್ಯೂಸಿಕ್ ಕನ್ಸರ್ಟ್ಸ್ ನಡೀತಿರೋ ಹಾಗಿದೆ, ನನ್ ಜೊತೆ ಬನ್ನಿ, ಒಂದು ಮ್ಯೂಸಿಕ್ ಕನ್ಸರ್ಟ್ ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಡೀ ಟೀಮ್ ನ ಒಂದು ಕನ್ಸರ್ಟ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮ್ಯೂಸಿಕಲ್ ಟೀಮ್ ನುಡಿಸೋ ಮ್ಯೂಸಿಕ್ ನ ಕೇಳ್ತಾ ಒಂದು ಮೊಮೆಂಟ್ ಅಲ್ಲಿ ಈ ಟ್ಯೂನ್ ನಮ್ಮ ಬ್ರ್ಯಾಂಡ್ ಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತಲ್ಲ ಅಂತ ಅನ್ಸುತ್ತೆ. ಎಲ್ರಿಗೂ ಹಾಗೆ ಅನ್ಸುತ್ತೆ. ಅದೇ ಮ್ಯೂಸಿಕ್ ನ ಯೂಸ್ ಮಾಡಿ ಒಂದು ಆಡ್ ಕಮರ್ಷಿಯಲ್ ಶೂಟ್ ಮಾಡ್ಸೇ ಬಿಡ್ತಾರೆ. ಇವರು ಅಂದುಕೊಂಡಂಗೆ ಮ್ಯೂಸಿಕ್ ಇಂದ ಆ ಕಮರ್ಷಿಯಲ್ ತುಂಬಾ ಹಿಟ್ ಆಗುತ್ತೆ. ಮತ್ತೆ ಆ ಮ್ಯೂಸಿಕ್ ಗೆ ಇಂಡಿಯನೈಸ್ ಮಾಡಿ ಟ್ರೆಡಿಷನಲ್ ಟಚ್ ಕೊಡೋಣ ಅಂತ ಐಡಿಯಾ ಕೊಟ್ಟಾಗ ಆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇಡೀ ಇಂಡಿಯಾದಲ್ಲಿ ಟೈಟನ್ ಕಮರ್ಷಿಯಲ್ ತುಂಬಾ ಫೇಮಸ್ ಆಗ್ಬಿಡುತ್ತೆ. ದೇಸಾಯಿ ಅಂದುಕೊಂಡ ಹಾಗೆ ಟೈಟನ್ ಸೇಲ್ಸ್ ಕೂಡ ದೊಡ್ಡ ಮಟ್ಟದಲ್ಲಿ ಇನ್ಕ್ರೀಸ್ ಆಗುತ್ತೆ. ಇಡೀ ಟಾಟಾ ಬೋರ್ಡ್ ಟೈಟನ್ ಬಿಸ್ನೆಸ್ ನೋಡಿ ಇಂಪ್ರೆಸ್ ಆಗ್ತಾರೆ. JRD ಟಾಟಾ ಖುದ್ದು ದೇಸಾಯಿ ಅವ್ರ ಮನೆಗೆ ಬಂದು ಕೊನೆಗೂ ಅಂದುಕೊಂಡದನ್ನ ಸಾಧಿಸ್ಬಿಟ್ರಿ, ಇದು ನನ್ನ ಕಡೆಯಿಂದ ವರ್ಲ್ಡ್ ಕ್ಲಾಸ್ ವಾಚ್ ಪ್ರೆಸೆಂಟೇಷನ್ ಅಂತ ಟೈಟನ್ ವಾಚ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ. ಆದ್ರೆ ದೇಸಾಯಿ ಅವರು, ನನ್ನ ಮಿಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಜಿ, ಇದು ಇಂಡಿಯಾದ ಬೆಸ್ಟ್ ವಾಚ್ ನಿಜ, ಆದ್ರೆ ವರ್ಲ್ಡ್ ಅಲ್ಲೇ ಬೆಸ್ಟ್ ಅಲ್ಲ. ನಾವೀಗ ಇಂಡಿಯನ್ ಕಂಪ್ಲೀಟ್ ಮಾಡಿದೀವಿ ಅಷ್ಟೇ, ಇನ್ನು ಮಾಡೋಕೆ ತುಂಬಾ ಇದೆ ಅಂತ ಹೇಳ್ತಾರೆ. ಟಾಟಾ ಅವ್ರಿಗೆ ಇವರ ದೊಡ್ಡ ಮಟ್ಟದ ವಿಷನ್ ನೋಡಿ ಹೆಮ್ಮೆ ಆಗುತ್ತೆ. ಆದ್ರೆ ಈ ಸಂಭ್ರಮ, ಸಕ್ಸಸ್ ಎಲ್ಲಾನು ತುಂಬಾ ದಿನ ಇರಲ್ಲ. ದೇಸಾಯಿ ಅವರು ತಗೊಂಡ ಒಂದೇ ಒಂದು ಕೆಟ್ಟ ನಿರ್ಧಾರ ಟೈಟನ್ ಕಂಪನಿನ ನಷ್ಟದ ಕೊಂಪೆಗೆ ತಳ್ಳಿಬಿಡುತ್ತೆ. ಅದು ಹೇಗೆ, ಏನು, ಮುಂದೆ ಏನಾಯ್ತು ಅನ್ನೋದನ್ನ ಹೋಗ್ತಾ ನೋಡೋಣ. ಎಲ್ಲವನ್ನ ನೋಡೋಕೆ ಮುಂಚೆ ಒಂದು ವಿಷಯ, ಪ್ರತಿಯೊಬ್ಬರ ಲೈಫ್ ಅಲ್ಲೂ ಈ ರೀತಿಯ ಅನಿರೀಕ್ಷಿತ ಸವಾಲುಗಳು ಎದುರಾಗೇ ಆಗುತ್ತೆ. ಹಾಗಾಗಿ ಮನುಷ್ಯನಿಗೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋದೆ. ಇವತ್ತು ಈ ಕ್ಷಣ ನಾವು ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗಬಹುದು. ಹಣ ಗಳಿಸೋಕೆ ದೊಡ್ಡ ಮೊತ್ತದಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತೇನಿಲ್ಲ. ಕೇವಲ 99 ರೂಪಾಯಿಯಿಂದನೂ ನಿಮ್ಮ ಹಣಕಾಸಿನ ಜರ್ನಿಯನ್ನು ನೀವು ಶುರು ಮಾಡಬಹುದು. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಗಳಿಸಬೇಕು, ತಾನೊಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕು ಅನ್ನೋರಿಗೆ ಒಂದು ಒಳ್ಳೆ ಅವಕಾಶದ ಬಗ್ಗೆ ತಿಳಿಸೋದಕ್ಕೆ ಬಯಸ್ತೀನಿ. ಮಾರ್ಕೆಟ್ ಉಲ್ಫ್ ನಿಮ್ಮ ಹಣಕಾಸಿನ ಜರ್ನಿಯನ್ನ ಒಂದು ಹೊಸ ದಿಕ್ಕಿನ ಕಡೆಗೆ ಕರ್ಕೊಂಡು ಹೋಗುವಂತ ಆಪ್. ಮಾರ್ಕೆಟ್ ಉಲ್ಫ್ ಒಂದು ಸೆಬಿ ರಿಜಿಸ್ಟರ್ಡ್ ಸ್ಟಾಕ್ ಬ್ರೋಕರ್ ಅಪ್ಲಿಕೇಶನ್. ಇದರಲ್ಲಿ ಜಸ್ಟ್ 99 ರೂಪೀಸ್ ಇಂದ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಶುರು ಮಾಡಬಹುದು. ಮಾರ್ಕೆಟ್ ಉಲ್ಫ್ ಆಪ್ ಅಲ್ಲಿ ಫ್ರೀ ಆಗಿ ಎಕ್ಸ್ಪರ್ಟ್ಸ್ ಇಂದ ಪೊಟೆನ್ಶಿಯಲ್ ಟ್ರೇಡ್ಸ್ ಮೇಲೆ ರೆಕಮೆಂಡೇಶನ್ಸ್ ಕೂಡ ಸಿಗುತ್ತೆ. ಒಂದು ಸಿನಿಮಾಗೆ ಹೋದ್ರೆ 300 ಇಂದ 500 ರೂಪಾಯಿ ಖರ್ಚಾಗ್ಬಿಡುತ್ತೆ. ಅಂತದ್ರಲ್ಲಿ ಕೇವಲ 99 ರೂಪೀಸ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಆಪರ್ಚುನಿಟೀಸ್ ನ ಎಕ್ಸ್ಪ್ಲೋರ್ ಮಾಡಬಹುದು. ಅಂದ್ರೆ ಯಾಕೆ ಮಾಡಬಾರದು? ಈ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಪಿನ್ ನಂಬರ್ ಹಾಕಿ ಆಪ್ ಅಲ್ಲಿ ಲಾಗಿನ್ ಆದ್ರೆ ನೀವಿಲ್ಲಿ ಫಾಲೋ ಟ್ರೆಂಡ್ ಬಟನ್ ಅನ್ನು ನೋಡಬಹುದು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಂಟ್ ಮಾರ್ಕೆಟ್ ಟ್ರೆಂಡ್ ಅನ್ನು ನೀವು ನೋಡಬಹುದು. ಚಾರ್ಟ್, ಟ್ರೇಡ್, ಡೀಟೇಲ್ಸ್ ಎಲ್ಲ ನೋಡಬಹುದು. ಈಗ ನಾನೊಂದು ಟ್ರೇಡ್ ಬೈ ಮಾಡ್ತಿದ್ದೀನಿ ನೋಡಿ, ನನ್ನ ಅಮೌಂಟ್ ಪ್ಲಸ್ ಆರ್ ಮೈನಸ್ ಅಲ್ಲಿ ತೋರಿಸ್ತಿರುತ್ತೆ. ನಮ್ಮ ಟ್ರೇಡ್ ಅನ್ನ ನಾವು ಕ್ವಿಕ್ ಆಗಿ ಮಾನಿಟರ್ ಮಾಡಬಹುದು. ಮಾರ್ಕೆಟ್ ವೂಲ್ಫ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ನಾನು ಮೊದಲೇ ಹೇಳಿದಂಗೆ ತುಂಬಾ ಚಿಕ್ಕ ಅಮೌಂಟ್ ಇಂದ ಟ್ರೇಡ್ ಮಾಡೋದಕ್ಕೆ ಶುರು ಮಾಡಬಹುದು. ಇನ್ನು ರಿಸ್ಕ್ ಮ್ಯಾನೇಜ್ ಮಾಡೋದಕ್ಕೆ ಈ ಆಪ್ ಅಲ್ಲಿ ಸ್ಟಾಪ್ ಲಾಸ್ ಫೀಚರ್ ಕೂಡ ಇದೆ. ಇದು ನನ್ನ ಲೈವ್ ಟ್ರೇಡ್ ಬಟನ್ ಅನ್ನ ಒತ್ತುತ್ತಿದ್ದೀನಿ. ಜಸ್ಟ್ 3 ಟ್ಯಾಪ್ಸ್ ಅಲ್ಲಿ ನಾನು 1856 ರೂಪಾಯಿ ಪ್ರಾಫಿಟ್ ಅನ್ನ ಮಾಡಿದ್ದೀನಿ. ಮಾರ್ಕೆಟ್ ಪ್ರೂಫ್ ಅಲ್ಲಿ ಫ್ರೀ ಆಗಿ ಸಿಗೋ ಟ್ರೇಡ್ ರೆಕಮೆಂಡೇಶನ್ಸ್ ಇಂದ ಬಳಕೆದಾರರು ದಿನಕ್ಕೆ 11,000 ಇಂದ ಹಿಡಿದು ತಿಂಗಳಿಗೆ 84,000 ಹಾಗೂ ವರ್ಷಕ್ಕೆ 5 ಲಕ್ಷದವರೆಗೂ ಹಣ ಮಾಡಿರೋ ಉದಾಹರಣೆಗಳಿವೆ. ಆದ್ರೆ ನೀವು ಬಿಸ್ನೆಸ್ ಮ್ಯಾನ್ ತರ ಥಿಂಕ್ ಮಾಡಿ ಈ ಆಪ್ ನ ಪ್ರೊಫೆಷನಲ್ ಟ್ರೇಡರ್ ತರ ಯೂಸ್ ಮಾಡ್ಬೇಕಷ್ಟೇ. ಅದು ಬಿಟ್ಟು ಗ್ಯಾಮ್ಲರ್ ತರ ನಿಮ್ಮ ಹಣವನ್ನ ಅಬ್ಯೂಸ್ ಮಾಡಿದ್ರೆ ಲಾಭ ಮಾಡೋಕ್ಕಾಗಲ್ಲ. ಇನ್ನೊಂದು ಬೆಸ್ಟ್ ಪಾರ್ಟ್ ಅಂದ್ರೆ ಮಾರ್ಕೆಟ್ ವೂಲ್ಫ್ ನಿಮ್ಮ ಪ್ರಾಫಿಟ್ಸ್ ಮೇಲೆ ಯಾವುದೇ ಕಮಿಷನ್ ಅನ್ನ ಚಾರ್ಜ್ ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಈ ಆಪ್ ಬಳಕೆದಾರರಿಗೆ ತುಂಬಾ ಸಿಂಪಲ್ ಮತ್ತೆ ಸೆಕ್ಯೂರ್ಡ್ ಆಗಿದೆ. ಮತ್ತೆ ಯಾಕೆ ತಡ ಮಾಡ್ತಿದ್ರೆ? ಯಾರೆಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಮಾಡಬೇಕು ಅನ್ಕೊಂಡಿದ್ರೋ ಅವ್ರಿಗೆ ಇದು ಬೆಸ್ಟ್ ಅಪ್ಲಿಕೇಶನ್ ಅಂತ ರೆಕಮೆಂಡ್ ಮಾಡ್ತೇನೆ. ಮಾರ್ಕೆಟ್ ವೂಲ್ಫ್ ಅಪ್ಲಿಕೇಶನ್ ಲಿಂಕ್ ಪಿನ್ಡ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಕೂಡ ಸಿಗುತ್ತೆ. ಹೋಗಿ ಈ ಕೂಡಲೇ ಡೌನ್ಲೋಡ್ ಮಾಡಿ. ಆಲ್ ದಿ ಬೆಸ್ಟ್.
ಈಗ ದೇಸಾಯಿ ಅವರು ಆಕಾಶ್ಗೆ ಸರ್ಪ್ರೈಸ್ ಆಗಿ 6 ತಿಂಗಳು ಪೇಯ್ಡ್ ಲೀವ್ ಅನ್ನ ಅಪ್ರೂವ್ ಮಾಡ್ತಾರೆ. ಆಕಾಶ್ಗೆ ತುಂಬಾ ಖುಷಿ ಆಗುತ್ತೆ. ಇದನ್ನ ನನ್ನ ಗೆಳೆಯನ ಫೇವರ್ ಅನ್ಕೊಳ್ಳ ಅಥವಾ ಬಾಸ್ ಕೊಡ್ತಿರೋ ಗಿಫ್ಟ್ ಅನ್ಕೊಳ್ಳ ಅಂತ ಕೇಳಿದಾಗ ದೇಸಾಯಿ ಇದನ್ನ ಟೈಟನ್ MD ಕೊಡ್ತಿರೋ ಆರ್ಡರ್ ಅನ್ಕೋ, ಆರಾಮಾಗಿ ವೆಕೇಶನ್ ನ ಎಂಜಾಯ್ ಮಾಡು. ಇಷ್ಟು ದಿನ ನಿನ್ನ ಫೇಸ್ ಅನ್ನ ನೋಡಿ ನೋಡಿ ನಮಗೆ ಬೋರ್ ಆಗಿದೆ, ಇನ್ನು 6 ತಿಂಗಳು ನಿಮ್ಮ ಮನೆಯವರಿಗೆ ಬೋರ್ ಹೊಡ್ಸು ಅಂತ ತಮಾಷೆ ಮಾಡ್ತಾರೆ. ಆಕಾಶ್ ತುಂಬಾ ಎಮೋಷನಲ್ ಆಗ್ತಾರೆ. ಈಗ ದೇಸಾಯಿ ಯುರೋಪ್ ಕಂಟ್ರೀಸ್ ಅಲ್ಲಿ ಟೈಟನ್ ಬ್ರ್ಯಾಂಡ್ ನ ಎಸ್ಟಾಬ್ಲಿಷ್ ಮಾಡೋಕೆ JRD ಟಾಟಾ ಅವರಿಂದ ಅಪ್ರೂವಲ್ ತಗೊಳ್ತಾರೆ. ಅವಾಗಲೂ ಟಾಟಾ ಟೈಟನ್ ಇಂಡಿಯನ್ ಬ್ರ್ಯಾಂಡ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಈಗ ಯುರೋಪ್ ಕಂಟ್ರೀಸ್ ಅಲ್ಲಿ ಎಕ್ಸ್ಪೆಂಡ್ ಮಾಡೋ ಅವಶ್ಯಕತೆ ಇತ್ತೆ ಅಂತ ಕೇಳ್ತಾರೆ. ಅದಕ್ಕೆ ದೇಸಾಯಿ ನನಗೆ HMT ತರ ಲಿಮಿಟೆಡ್ ಮಾರ್ಕೆಟ್ ಅಲ್ಲಿ ಆಟ ಆಡೋಕೆ ಇಷ್ಟ ಇಲ್ಲ, ನಮ್ಮ ಬ್ರ್ಯಾಂಡ್ ಗ್ಲೋಬಲ್ ಆಗಿ ರೀಚ್ ಆಗಬೇಕು, ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡದೆ ಬೇರೆ ಯಾರು ಮಾಡ್ತಾರೆ ಅಂತಾರೆ. ಆಗ ಟಾಟಾ ಹಾಗಿದ್ರೆ ಯುರೋಪ್ ಕಂಟ್ರೀಸ್ ಅಲ್ಲೇ ಯಾಕೆ, USA ಅಲ್ಲಿ ಲಾಂಚ್ ಮಾಡಬಹುದಿತ್ತು ಅಥವಾ ಏಷ್ಯನ್ ಕಂಟ್ರೀಸ್ ಅಲ್ಲೂ ಎಸ್ಟಾಬ್ಲಿಷ್ ಮಾಡಬಹುದಿತ್ತು ಅಂದಾಗ ದೇಸಾಯಿ ಯುರೋಪ್ ಕಂಟ್ರೀಸ್ ಅಲ್ಲಿ ಟೈಟನ್ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡಿದ್ರೆ ಎಸ್ಪೆಷಲಿ ಸ್ವಿಸ್ ಮಾರ್ಕೆಟ್ ಅಲ್ಲಿ ಇಂಡಿಯನ್ಸ್ ವರ್ಲ್ಡ್ ಕ್ಲಾಸ್ ವಾಚಸ್ ಅನ್ನ ತಯಾರು ಮಾಡ್ತಾರೆ ಅನ್ನೋದು ಪ್ರೂವ್ ಆದ್ರೆ ಮಿಕ್ಕದೆಲ್ಲ ಸುಲಭದ ಹಾದಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸರಿ, ನೀವೆಷ್ಟೇ ಯಾರು ಟೈಟನ್ MD ಅಲ್ವಾ, ಏನ್ ಡಿಸಿಷನ್ ಬೇಕೋ ತಗೊಳ್ಳಿ, ನನಗಂತೂ ವಯಸ್ಸಾಯ್ತು, ಇಷ್ಟು ದಿನ ಮಾಡಿದ್ದು ಸಾಕು, ನಾನು ಎಲ್ಲವನ್ನ ಕ್ವಿಟ್ ಮಾಡಿ ನೆಮ್ಮದಿಯಾಗಿ ಕಾಲ ಕಳಿತೀನಿ ಅಂತ ಇದು ನನ್ನ ರಿಟೈರ್ಮೆಂಟ್ ಟೈಮ್ ಅಂತ ಹೇಳ್ತಾರೆ. ಈಗ ದೇಸಾಯಿ ಜೆನೆವಾದಲ್ಲಿ ಯುರೋಪ್ ಕಂಟ್ರೀಸ್ ನ ರೆಪ್ಯೂಟೆಡ್ ಡಿಸ್ಟ್ರಿಬ್ಯೂಟರ್ಸ್ ಒಬ್ಬರನ್ನ ಮೀಟ್ ಆಗಿ ತಮ್ಮ ಬಿಸ್ನೆಸ್ ನ ಅಲ್ಲಿ ಎಕ್ಸ್ಪೆಂಡ್ ಮಾಡೋದ್ರ ಬಗ್ಗೆ ಪಿಚ್ ಮಾಡಿದಾಗ, ನಾವು ಲಕ್ಸುರಿ ವಾಚಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಂಬರ್ 1 ಇದೀವಿ, ನೀವು ಯಶಸ್ವಿ ಆಗಬೇಕು ಎಂಬ ಆಸೆ ನಮಗೂ ಇದೆ, ಆದ್ರೆ ನೀವು ತುಂಬಾ ಬುದ್ಧಿವಂತಿಕೆಯಿಂದ ಈ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯುರೋಪ್ ಕಂಟ್ರೀಸ್ ನ 1500 ಪ್ರೀಮಿಯಂ ಸ್ಟೋರ್ಸ್ ಡೀಲ್ ಗೆ 50 ಕೋಟಿ ಬಂಡವಾಳ ಹಾಕಬೇಕಾಗುತ್ತೆ ಅಂತ ಕೇಳ್ತಾರೆ. ಇದನ್ನ ಬೋರ್ಡ್ ಮೀಟಿಂಗ್ ನಲ್ಲಿ ದೇಸಾಯಿ ಮತ್ತೆ ಗೋಪಾಲನ್ ಹೇಳಿದಾಗ ಬೋರ್ಡ್ ಮೆಂಬರ್ ಒಬ್ರು, ಇಂಡಿಯಾದಲ್ಲಿ ನಾವು ಮಾಡೋ ಪ್ರಾಫಿಟ್ ಗಿಂತ ಜಾಸ್ತಿ ಯುರೋಪ್ ಕಂಟ್ರೀಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಕ್ ಹೊರಟಿದ್ದೀರಾ, ನಿಮ್ಗೆ ಇದು ಓಕೆ ಅನ್ಸುತ್ತಾ ಅಂತ ಕೇಳಿದಾಗ ಖಂಡಿತ ಸರ್, 50 ಕೋಟಿ ಈಗಿನ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಡೀಲ್ ಅಂತ ದೇಸಾಯಿ ಹೇಳ್ತಾರೆ. ಆಗ ಶಂಕರ್ ಮನೋಹರನ್ ಟೈಟನ್ ಕಂಪನಿಯನ್ನ ಅಸಾಧ್ಯ ಅಂತಿದ್ದ ಮಾತುಗಳ ವಿರುದ್ಧ ಹೋಗಿ ಇಲ್ಲಿವರೆಗೂ ತಂದು ಮುಟ್ಟಿಸಿದ್ದೀರಾ, ನಿಮ್ಮ ನಿರ್ಧಾರಗಳ ಮೇಲೆ ನೀವು ಮುಂಚೆನೆ ಕೆಲಸ ಮಾಡಿರ್ತೀರಾ ಅನ್ನೋದು ಸಾಬೀತಾಗಿದೆ, ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ಅಂದ್ಕೊಂಡಿದ್ದನ್ನ ಮಾಡಿ ಅಂತ ಹೇಳ್ತಾರೆ. ಇನ್ನೊಬ್ರು, ಇದು ವರ್ಕ್ ಆಗಿಲ್ಲ ಅಂದ್ರೆ ಟೈಟನ್ ಊಹೆಗೂ ಮೀರಿದ ನಷ್ಟಕ್ಕೆ ಹೋಗುತ್ತೆ, ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಮುಂದೆ ಹೋಗ್ತಿದ್ದೀರಾ ಅಂತ ಅನ್ಕೊಂಡಿದೀನಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ಈ ವಿಷಯದ ಬಗ್ಗೆ ತನ್ನ ಟೀಮ್ ಜೊತೆ ಮಾತಾಡಿದಾಗ ಆಕಾಶ್ ರಜೆ ಮೇಲೆ ಇದ್ದಾರೆ, ಯುರೋಪ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಿರೋದ್ರ ಬಗ್ಗೆ ಅವ್ರಿಗೆ ಹೇಳಿಲ್ಲ, ನೀವು ಯಾರು ಆಕಾಶ್ ಹತ್ರ ಇದನ್ನ ಹೇಳೋದು ಬೇಡ, ಆಕಾಶ್ ನಿಶ್ಚಿಂತೆಯಿಂದ ತನ್ನ ವೆಕೇಶನ್ ಮುಗಿಸ್ಕೊಂಡು ಬರ್ಲಿ, ಯಾವುದೇ ರೀತಿ ಸ್ಟ್ರೆಸ್ ಕೊಡೋದು ಬೇಡ ಅಂತ ಹೇಳ್ತಾರೆ. 6 ತಿಂಗಳು ರಜಾನ ಫ್ಯಾಮಿಲಿ ಜೊತೆ ಕಳೆದು ವಾಪಸ್ ಟೈಟನ್ ಕಂಪನಿಗೆ ಹೊರಡುವಾಗ ಆಕಾಶ್ ಅವರ ಹೆಂಡತಿಗೆ, ನಾನು ಈಗ ನಿಜವಾಗ್ಲೂ ಮನೆಗೆ ಹೋಗ್ತಿದ್ದೀನಿ ಅಂತ ಅನಿಸ್ತಿದೆ ಅಂತ ಹೇಳಿ ಖುಷಿಯಿಂದ ಅವರ ಹೆಂಡತಿನೂ ಕರ್ಕೊಂಡು JRD ಟಾಟಾ ಅವರ ರಿಟೈರ್ಮೆಂಟ್ ಪಾರ್ಟಿಗೆ ಹೋಗ್ತಾರೆ. ಪಾರ್ಟಿಯಲ್ಲಿ ದೇಸಾಯಿ ಅವರ ಹೆಂಡತಿ, ಗೌರವ್, ಮೇಘ ಅವರ ತಾಯಿ, ಆಕಾಶ್ ಮತ್ತೆ ಅವರ ಹೆಂಡತಿ ಎಲ್ಲರೂ ಸೇರಿರ್ತಾರೆ. ಎಲ್ಲರೂ ಜಾಲಿಯಾಗಿ ಒಂದು ಕಡೆ ಸೇರಿ ಮಾತಾಡ್ತಿರುವಾಗ ಆಕಾಶ್ ಟೈಟನ್ ಈಗ ಹೇಗೆ ನಡೀತಿದೆ ಅಂತ ಕೇಳ್ತಾರೆ. ಅದಕ್ಕೆ ದೇಸಾಯಿ, ಇವತ್ತು ಪಾರ್ಟಿ ಮಾಡೋಕೆ ಬಂದಿದೀವಿ, ಮೊದಲು ಪಾರ್ಟಿ ಎಂಜಾಯ್ ಮಾಡೋಣ, ನಾಳೆಯಿಂದ ಆಫೀಸ್ ಕೆಲಸ ಇದ್ದಿದ್ದೆ ಅಂತ ಹೇಳ್ತಿರ್ತಾರೆ. ಆಗ ಬೋರ್ಡ್ ಮೆಂಬರ್ ಒಬ್ರು, ಯುರೋಪಿಯನ್ ಅಡ್ವೆಂಚರ್ ಹೇಗೆ ನಡೀತಿದೆ ದೇಸಾಯಿ ಅಂತ ಕೇಳ್ಬಿಡ್ತಾರೆ. ಆಕಾಶ್ಗೆ ಆಶ್ಚರ್ಯ ಆಗಿ, ಏನಿದು ಯುರೋಪ್ ಅಡ್ವೆಂಚರ್, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಕೇಳಿದಾಗ ಯಾರು ಮಾತಾಡೋದಿಲ್ಲ. ಆಕಾಶ್ ಮತ್ತೆ ಮೇಘನ ಒತ್ತಿ ಕೇಳಿದಾಗ ಮೇಘ ಟೈಟನ್ ಯುರೋಪಿಯನ್ ಮಾರ್ಕೆಟ್ ನ ಎಂಟ್ರಿ ಆಗ್ತಿರೋದ್ರ ಬಗ್ಗೆ ಹೇಳ್ತಾರೆ. ಇದನ್ನ ಕೇಳಿ ಆಕಾಶ್ಗೆ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣ ದೇಸಾಯಿನ ಕರ್ಕೊಂಡು ಹೋಗಿ ಡೀಲ್ ಮೌಲ್ಯ ಎಷ್ಟು ಅಂತ ಕೇಳ್ತಾರೆ. ದೇಸಾಯಿ 50 ಕೋಟಿ ಅಂತ ಹೇಳಿದ್ದೆ. ಆಕಾಶ್ ಸ್ವಲ್ಪ ಅಗ್ರೆಸಿವ್ ಆಗ್ತಾರೆ. ಟೈಟನ್ ನ ಎಂಟೈರ್ ಇಂಡಿಯನ್ ಟರ್ನ್ ಓವರ್ ಅಷ್ಟಿಲ್ಲ, ಇಷ್ಟು ದೊಡ್ಡ ಡಿಸಿಷನ್ಸ್ ನ ನನ್ನ ಬಿಟ್ಟು ಹೇಗ್ ಮಾಡಿದೆ ಅಂತ ಗಡ್ಸಾಗಿ ಕೇಳ್ತಾರೆ. ದೇಸಾಯಿ ಮೆಲ್ಲಿಗೆ ಮಾತಾಡೋ ಆಕಾಶ್, ನನಗೆ ನಿನ್ನ ವೆಕೇಶನ್ ಅಲ್ಲಿ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಹೇಳಿಲ್ಲ ಅಂತ ಹೇಳಿದಾಗ ಆಕಾಶ್, ಮೇಘನ ಹನಿಮೂನ್ ಗೆ ಕಳಿಸಿ ಹೊಸ ಮಾರ್ಕೆಟಿಂಗ್ ಹೆಡ್ ನ ಹೈರ್ ಮಾಡಿದ್ರಿ, ಇಲ್ಲೂ ಅದೇ ಟೆಕ್ನಿಕ್ ಬಳಸಿದೀಯಾ, ಯಾಕಂದ್ರೆ ನಿನಗೆ ಮೊದಲೇ ಗೊತ್ತಿತ್ತು ನಾನು ಇದನ್ನ ಅಪೋಸ್ ಮಾಡ್ತೀನಿ ಅಂತ, ಒಂದು ಕಾಲ್ ಮಾಡಿ ಆದ್ರೂ ಹೇಳ್ಬೋದಿತ್ತಲ್ಲ ಅಂತ ಬೇಜಾರಲ್ಲಿ ಮೇಘನ ಕೇಳಿದಾಗ, ನಾವಿದನ್ನ ನಿಮ್ಮ ಹತ್ರ ಹೇಳಬಾರ್ದು ಅಂತ ದೇಸಾಯಿ ಸರ್ ಹೇಳಿದ್ರು ಅಂತ ಹೇಳ್ತಾರೆ. ಪಾರ್ಟಿ ಹಾಲ್ ಅಲ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ ಅಂತ ಹೊರಗಡೆ ಕರ್ಕೊಂಡು ಹೋಗಿ 50 ಕೋಟಿ ಡೀಲ್ ಮಾತಾಡಿದ್ಯಲ್ಲ, ಲಾಸ್ ಆದ್ರೆ ನಮಗೆ ಎದ್ದೇಳಕ್ಕೆ ಅವಕಾಶನೇ ಇರಲ್ಲ, ಪೂರ್ತಿ ಟೈಟನ್ನೇ ಮುಳುಗ್ ಹೋಗುತ್ತೆ ಅಂತ ಕೂಗಾಡ್ತಾರೆ. ಆಗ ದೇಸಾಯಿ, ಆಕಾಶ್ ನಿನ್ನ ಪ್ರಾಬ್ಲಮ್ಮೇ ಇದು, ನಿನಗೆ ಅರ್ಥನೇ ಆಗಲ್ಲ, ನಾವು ರಿಸ್ಕ್ ತಗೊಂಡಿರ್ಲಿಲ್ಲ ಅಂದ್ರೆ ನೀನು NBADC ಕೆಲಸ ಮಾಡ್ತಿರ್ತಿದ್ದೆ, ಟೈಟನ್ ಬರೀ ನಮಗೆ ಕನ್ಸಾಗೆ ಉಳಿತಿತ್ತು, ನಾನು ಮುಂದೆ ಪಶ್ಚಾತ್ತಾಪ ಪಡೋದಕ್ಕಿಂತ ಇವತ್ತು ರಿಸ್ಕ್ ತಗೊಳ್ಳೋದು ಒಳ್ಳೇದು ಅಂತ ನಂಬ್ತೀನಿ, ನಿನ್ಗೆ ಯಾಕಿದು ಅರ್ಥ ಆಗಲ್ಲ ಅಂತ ಅಂದಾಗ ಆಕಾಶ್, ರಿಸ್ಕ್ ತಗೊಳಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಜಿ, ನೀರ್ನ ಆಳ ನೋಡದೆ ನಾವು ಎಲ್ಲಂದ್ರಲ್ಲಿ ಧುಮ್ಕೋಕಾಗಲ್ಲ, ಸುಳಿಗೆ ಸಿಲುಕಿದ್ರೆ ಆಚೆ ಬರೋಕಾಗಲ್ಲ ಅಂತಾರೆ. ಅದಕ್ಕೆ ದೇಸಾಯಿ, ನಿನ್ನ ಕಣ್ಮುಂದೆ ಅವಕಾಶಗಳ ಸಮುದ್ರನೇ ಇದ್ರೂ ನೀನು ಅದರಲ್ಲಿ ಬರೀ ಸುಳಿನೇ ಹುಡುಕ್ತೀಯ, ನಿನ್ನ ಮೈಂಡ್ ಸೆಟ್ ಇನ್ನು NBADC ಸ್ಟಕ್ ಆಗಿದೆ, ಸೆಕ್ಯೂರ್ಡ್ ಜಾಬ್, 0 ರಿಸ್ಕ್,
ಲೈಫ್ ಅಲ್ಲಿ ದೊಡ್ಡ ಕನಸು ಇಟ್ಕೊಂಡಿರೋರ್ಗೆ ಅದು ವರ್ಕ್ ಆಗಲ್ಲ ಅಂತ ಕೂಗಾಡ್ತಾರೆ. ಆಕಾಶ್, ಹಾಗಿದ್ರೆ ನಾನು ಯಾವ್ದು ರಿಸ್ಕ್ ತಗೊಂಡಿಲ್ವಾ ಅಂದಾಗ ದೇಸಾಯಿ, ರಿಸ್ಕ್ ಗಳನ್ನ ನಾನ್ ತಗೊಂಡಿದ್ದೀನಿ, ನೀನ್ ಬರೀ ಕಂಪ್ಲೇಂಟ್ ಮಾಡ್ತಾನೆ ಇದ್ದೆ ಅಂದ್ಬಿಡ್ತಾರೆ. ಆಗ ಆಕಾಶ್, ನಾವು ಅನ್ನೋದ್ರಿಂದ ನಾನು ಅನ್ನೋದು ಯಾವಾಗ ಬಂತು? ನೀನ್ ತುಂಬಾ ಬದಲಾಗಿದ್ಯಾ, ಸಮಯ ಬದಲಾದಂಗೆಲ್ಲ ನೀನು ಬದಲಾಗ್ಬಿಟ್ಟಿದ್ಯಾ ಅಂತಾರೆ. ಅದಕ್ಕೆ ದೇಸಾಯಿ, ಹೌದು, ನಾನು ಬದಲಾಗಿದ್ದೀನಿ, ಸಮಯದ ಜೊತೆ ಬದಲಾಗೋದು ಅಗತ್ಯ, ನಿನಗೂ ಬದಲಾವಣೆ ಅಗತ್ಯ ಇದೆ ಅಂತಾರೆ. ಆಕಾಶ್ಗೆ ದೇಸಾಯಿ ಮಾತುಗಳಿಂದ ತುಂಬಾ ಹರ್ಟ್ ಆಗುತ್ತೆ. ಮೊದಲು ನಾವು ಪ್ಯಾಷನ್ ನಲ್ಲಿ ಬದುಕ್ತಿದ್ವಿ, ಈಗ ಹಣದ ಪ್ರಶ್ನೆ ಬಂದಿದೆ. ನನ್ನನ್ನ ಎಲ್ಲಾ ಮುಖ್ಯ ನಿರ್ಧಾರಗಳಿಂದ ದೂರ ಇಟ್ಟಿದೀಯಾ. ಇಲ್ಲಿ ನನಗೆ ಯಾವ ಕೆಲಸನೂ ಇಲ್ಲ, ನಾನು ನಾಳೆನೆ ರಿಸೈನ್ ಮಾಡ್ತಿದ್ದೀನಿ. ಟೈಟನ್ ಮೊದಲು ನಮ್ಮ ಕಂಪನಿ ಆಗಿತ್ತು, ಆದ್ರೆ ಈಗ ನಿನ್ನ ಕಂಪನಿ, ನನಗೆ ನಿನ್ನ ಕಂಪನಿಯಲ್ಲಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ. ಆಲ್ ದ ಬೆಸ್ಟ್ ಮಿಸ್ಟರ್ ದೇಸಾಯಿ ಅಂತ ತಮ್ಮ ಹೆಂಡತಿನ ಕರ್ಕೊಂಡು ಆಕಾಶ್ ಪಾರ್ಟಿಯಿಂದ ಹೋಗ್ಬಿಡ್ತಾರೆ. ಟೈಟನ್ ಗೆ ಕೆಟ್ಟ ದಿನಗಳು ಇಲ್ಲಿಂದ ಶುರುವಾಗುತ್ತೆ. ಯುರೋಪಿನಿಂದ ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿ, ಇಲ್ಲಿ ನಿಮ್ಮ ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ವರ್ಕ್ ಆಗ್ತಿಲ್ಲ, ಸೇಲ್ಸ್ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾರೆ. ಈಗ ಬೋರ್ಡ್ ಮೀಟಿಂಗ್ ಅಲ್ಲಿ ಎಂಟೈರ್ ಯುರೋಪ್ ಅಲ್ಲಿ ಕಳೆದ 5 ತಿಂಗಳಿಂದ ಕೇವಲ 30 ವಾಚ್ ಗಳು ಸೇಲ್ ಆಗಿವೆ. ಲಿಟ್ರಲಿ ಟೈಟನ್ ಡಿಸಾಸ್ಟರ್ ಆಗಿದೆ, ನಮ್ಗಿರೋದು ಇನ್ನು 8 ತಿಂಗಳು, ಅಷ್ಟರಲ್ಲಿ ಏನು ಚೇಂಜಸ್ ಆಗಿಲ್ಲ ಅಂದ್ರೆ ಎಲ್ಲ ಮುಗ್ದಂಗೆ ಅಂತ ಹೇಳಿ ಎದ್ದು ಹೋಗ್ಬಿಡ್ತಾರೆ. ದೇಸಾಯಿ ಅವರಿಗೆ ಕಷ್ಟದ ದಿನಗಳು ಎದುರಾಗುತ್ತೆ. ಯುರೋಪ್ ಕಂಟ್ರೀಸ್ ಅಲ್ಲಿ ಬ್ರ್ಯಾಂಡ್ ನ ಎಕ್ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದು ಈ ಲೆವೆಲ್ ಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದು ಅಲ್ಲದೆ ಇದ್ರ ಬಗ್ಗೆ ಎಲ್ಲರೂ ವಿರೋಧ ವ್ಯಕ್ತಪಡಿಸಿದ್ರು. ತಾನು ಸರಿನೇ ಮಾಡ್ತಿದ್ದೀನಿ ಅನ್ನೋ ಹಠ ದೇಸಾಯಿ ಅವರನ್ನ ಮಂಕು ಮಾಡ್ಬಿಡುತ್ತೆ. ಎಲ್ಲ ಮುಗಿದು ಹೋಯ್ತಲ್ಲ ಅಂತ ತುಂಬಾ ಬೇಜಾರಲ್ಲಿ ಡಿಪ್ರೆಸ್ ಆಗಿ ಕಣ್ಣಲ್ಲಿ ನೀರು ಹಾಕ್ತಾ ಮನೇಲಿ ಕುಳಿತಿರ್ಬೇಕಾದ್ರೆ ಅವರ ಹೆಂಡತಿ, ನಾವು ಮಾಡೋ ದೊಡ್ಡ ತಪ್ಪು ಅಂದ್ರೆ ಮಾಡಿದ ತಪ್ಪಿಂದ ಕಲಿದೇ ಇರೋದು, ತಪ್ಪಿಂದ ನಾವು ಕಲಿಯೋಕ್ ಮುಂಚೆ ಮಾಡಿದ ತಪ್ಪನ್ನ ಒಪ್ಕೋಬೇಕು ಅಂತ ಹೇಳ್ತಾರೆ. ಅವತ್ತು ರಾತ್ರಿ ಪೂರ್ತಿ ದೇಸಾಯಿ ಅವರು ಯೋಚನೆ ಮಾಡಿ ಅದೇ ರಾತ್ರಿ ಆಕಾಶ್ ಮನೆಗೆ ಹೋಗ್ತಾರೆ. ಆಕಾಶ್ ಡೋರ್ ತೆಗೆದ ತಕ್ಷಣ, ನಿನಗೆ ಅವತ್ತು ಒಂದು ಕಾಲ್ ಮಾಡ್ಬೇಕಿತ್ತು, ನೀನು ಆ ಡಿಸಿಷನ್ ಗೆ ನೋ ಅಂತೀಯ ಅಂತ ಗೊತ್ತಿತ್ತು, ನಿನ್ ಜೊತೆ ಸುಮ್ಮನೆ ಫೈಟ್ ಯಾಕೆ ಅಂತ ನಿನಗೆ ಪೇಯ್ಡ್ ಲೀವ್ ಕೊಟ್ಟು ಈ ನಿರ್ಧಾರವನ್ನು ಮುಂದುವರಿಸ್ತೆ ಅಂತ ಹೇಳಿ ಟೈಟನ್ ಗೆ ವಾಪಸ್ ಬರೋದಕ್ಕೆ ಆಕಾಶ್ ನ ಕೇಳ್ಕೊಳ್ತಾರೆ. ಈಗ ದೇಸಾಯಿ ಬೋರ್ಡ್ ಮೀಟಿಂಗ್ ಅಲ್ಲಿ, ಟೈಟನ್ ಯುರೋಪ್ ಅಲ್ಲಿ ತುಂಬಾ ಹೀನವಾದ ಸೋಲ್ ಅನುಭವಿಸಿದೆ, ಎಲ್ಲರ ಸಲಹೆಗಳ ವಿರುದ್ಧವಾಗಿ ನಾನು ದೊಡ್ಡ ರಿಸ್ಕ್ ಗೆ ಕೈ ಹಾಕ್ಬಿಟ್ಟೆ, JRD ಸರ್, ಗೋಪಾಲನ್, ಆಕಾಶ್ ಎಲ್ಲರೂ ನನಗೆ ಎಚ್ಚರಿಕೆ ಕೊಟ್ರು, ಆದ್ರೆ ನಾನು ಯಾರ ಮಾತನ್ನು ಕೇಳಲಿಲ್ಲ. ಈ ಸೋಲ್ಗೆ ನಾನೇ ನೇರ ಕಾರಣ ಅಂತ ಒಪ್ಕೋತೀನಿ, ನನ್ನನ್ನು ಕ್ಷಮಿಸ್ಬಿಡಿ. ಟೈಟನ್ ಗೆ ಇನ್ನು 8 ತಿಂಗಳು ಮಾತ್ರ ಸಮಯ ಇದೆ, 8 ತಿಂಗಳ ನಂತರ ನಮ್ಮ ಕಂಪನಿ ಪರ್ಮನೆಂಟ್ ಆಗಿ ಕ್ಲೋಸ್ ಆಗಬಹುದು, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕಣ್ಣಂಚಲ್ಲಿ ನೀರು ಹಾಕೊಳ್ತಾ ಹೇಳ್ತಾರೆ. ನಂತರ JRD ಅವರನ್ನ ಮೀಟ್ ಮಾಡಿದಾಗ, ನಾವು ಯಾವುದೇ ಬಿಸ್ನೆಸ್ ಗೆ ಎಂಟ್ರಿ ಆಗೋದಕ್ಕೂ ಮುಂಚೆ ಮಾರ್ಕೆಟ್ ಅನ್ನ ಅರ್ಥ ಮಾಡ್ಕೋಬೇಕು. ಇಂಡಿಯನ್ ಮಾರ್ಕೆಟ್ ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, ಬಟ್ ಯುರೋಪಿಯನ್ ಮಾರ್ಕೆಟ್ ಬಗ್ಗೆ ಇನ್ನೂ ತಿಳ್ಕೋಬೇಕಿತ್ತು ಅನ್ಸುತ್ತೆ ಅಂತಾರೆ. ಆಗ ದೇಸಾಯಿ, ನನಗೆ ಈಗಲೂ ವರ್ಕ್ ಆಗುತ್ತೆ ಅನ್ಸುತ್ತೆ ಸರ್ ಅಂತಾನೆ ಹೇಳ್ತಾರೆ. ಅದಕ್ಕೆ ಟಾಟಾ, ಆಗಬಹುದು, ಆಗಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಅದಕ್ಕೆ ಫಂಡಿಂಗ್ಸ್ ಎಲ್ಲಿಂದ ಬರುತ್ತೆ ಅಂತಾರೆ. ಅದಕ್ಕೆ ದೇಸಾಯಿ, ನಾವು ಸಾಕಷ್ಟು ಹಣನ ಹೂಡಿಕೆ ಮಾಡಿದ್ವಿ, ಟೈಟನ್ ಕಂಪನಿಗೋಸ್ಕರ 16 ವರ್ಷಗಳನ್ನ ಮುಡುಪಾಗಿಟ್ಟಿದೀವಿ, ಇದನ್ನೆಲ್ಲ ಏಕಾಏಕಿ ಬಿಟ್ಟು ಹೋಗು ಅಂದ್ರೆ ನನ್ನ ಕೈಲಿ ಆಗ್ತಿಲ್ಲ ಅಂತ ಹೇಳುವಾಗ ಕಣ್ಣಂಚಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆಗ ಟಾಟಾ, ಯಶಸ್ಸು ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ ಜಿ, ಅದಕ್ಕೆ ಸಾಕಷ್ಟು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಅದು ಹಣ, ಸಮಯ, ಕೆಲಸ, ಪರಿಶ್ರಮ ಏನೇ ಆಗಿರಬಹುದು. ಈ ಜೀವನದಲ್ಲಿ ಏರುಪೇರು ಅನ್ನೋದು ಸರ್ವೇ ಸಾಮಾನ್ಯ, ಆದ್ರೆ ಅದರಿಂದ ಪ್ರತಿಫಲ ಇಷ್ಟೇ ಬರುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ನಾವು ಬೀಜ ಹಾಕೋ ಮೊದಲು ಮಣ್ಣಿನ ಗುಣ ತಿಳ್ಕೋಬೇಕು. ಯುರೋಪ್ ಸದ್ಯದ ಮಟ್ಟಕ್ಕೆ ನಮ್ಮ ಡಿಸೈನ್ಸ್ ಅನ್ನ ಒಪ್ಕೊಳ್ಳುತ್ತೆ ಅಂತ ನನಗೆ ಅನಿಸ್ತಿಲ್ಲ ಅಂತಾರೆ. ಆಗ ದೇಸಾಯಿ, ಹಾಗಿದ್ರೆ ನಾನು ಫೇಲ್ ಆಗ್ಬಿಟ್ನ ಅಂತ ಕೇಳ್ತಾರೆ. ಅದಕ್ಕೆ ಟಾಟಾ, ಟ್ರೈ ಅಗೈನ್, ಫೇಲ್ ಬೆಟರ್, ಸೋಲುವುದರಲ್ಲಿ ಯಾವುದೇ ತಪ್ಪಿಲ್ಲ. ಟೈಟನ್ MD ಗೆ ಫ್ರೀಡಮ್ ಆಫ್ ಫೇಲ್ಯೂರ್ ಇದೆಯಲ್ಲ ಅಂತ ಉತ್ಸಾಹ ತುಂಬುತ್ತಾರೆ. ಈ ಕಡೆ ಆಕಾಶ್ ಅವರ ತಂದೆ ಎಕ್ಸ್ಪೈರ್ ಆಗ್ತಾರೆ. ದೇಸಾಯಿ ಅವರ ದುಃಖದ ಕ್ಷಣಗಳಲ್ಲಿ ಭಾಗಿಯಾಗ್ತಾರೆ. ದೇಸಾಯಿ ಅವರು ಮನೆಗೆ ಬಂದು ಒಂದು ರಿಫ್ರೆಶ್ಮೆಂಟ್ ಗೋಸ್ಕರ ತನ್ನ ಹೆಂಡತಿ ರಜನಿ ಅವರನ್ನ ಹೊರಗಡೆ ಡಿನ್ನರ್ ಗೆ ಹೋಗೋಣ ಅಂತ ಕರೀತಾರೆ. ಅದಕ್ಕೆ ಅವರು, ಒಂದು ವರ್ಕ್ ಗೆ ಡೆಡ್ ಲೈನ್ ಇದೆ, ಅದನ್ನ ಇವತ್ತು ಫಿನಿಶ್ ಮಾಡ್ಲೇಬೇಕು, ಸಾರಿ ಅಂತಾರೆ. ಆಗ ದೇಸಾಯಿ, ನಾನೇ ಕುಕ್ ಮಾಡ್ತೀನಿ ಅಂತ ಹೇಳಿ ಕಿಚನ್ ಗೆ ಹೋಗಿ ವೆಜಿಟೇಬಲ್ಸ್ ಕಟ್ ಮಾಡ್ಬೇಕಾದ್ರೆ ಚಾಕು ಎಷ್ಟು ಸ್ಲಿಮ್ ಇದೆ ಅಂತ ಅಬ್ಸರ್ವ್ ಮಾಡ್ತಾರೆ. ಆ ಚಾಕುನ ದಿಟ್ಟಿಸಿ ನೋಡ್ತಾ ನೋಡ್ತಾ ದೇಸಾಯಿ ಅವರಿಗೆ ಒಂದು ಐಡಿಯಾ ಬರುತ್ತೆ. ಆ ಐಡಿಯಾ ಟೈಟನ್ ದಿಕ್ಕನ್ನೇ ಚೇಂಜ್ ಮಾಡುವಂತ ಐಡಿಯಾ. ಅದೇನಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ಕಂಪನಿಗೆ ಬಂದ ದೇಸಾಯಿ ಅವರು ಒಂದು ಡಿಸೈನ್ ಸ್ಕೆಚ್ ಹಾಕೋಕೆ ಶುರು ಮಾಡ್ತಾರೆ. ಅದೇ ಟೈಮ್ಗೆ ರವೀಂದ್ರ ನಾಯಕ್ ಬಂದು, ಸರ್ ನೀವು ನಿನ್ನೆ ನೋವಲ್ಲಿ ಎಲ್ಲಾ ಮುಗಿದೋಯ್ತು ನಮಗೆ ಅಂತ ಹೇಳ್ತಿದ್ರಿ, ನಾನು ಇಲ್ಲಿವರೆಗೂ ತುಂಬಾ ಕಡೆ ಕೆಲಸ ಮಾಡಿದೀನಿ ಸರ್, ಎಲ್ಲಾ ಕಡೆ ನನ್ನ ಲೈಫ್ ಅಲ್ಲಿ ಏನೋ ಒಂದು ಮಿಸ್ ಆಗ್ತಿದೆ ಅಂತಾನೆ ಅನಿಸ್ತಿತ್ತು, ಆದ್ರೆ ನಾನು ಯಾವಾಗ ಟೈಟನ್ ಕಂಪನಿಗೆ ಜಾಯಿನ್ ಆದೆ ಆಗ ನನಗೆ ರಿಯಲೈಸ್ ಆಯ್ತು, ಈಗ ನನ್ನ ಮನಸ್ಸಿಗೆ ಒಪ್ಪುವಂತ ಕೆಲಸವನ್ನ ಮಾಡ್ತಿದ್ದೀನಿ ಅಂತ. ಇಲ್ಲಿನ ಗಾಳಿಲೇ ಒಂದು ರೀತಿ ನೆಮ್ಮದಿ ಇದೆ ಸರ್. ನಮ್ಮ ಹತ್ರ ಇನ್ನು 8 ತಿಂಗಳು ಸಮಯ ಇದೆ ಅಲ್ವಾ, ಈ 8 ತಿಂಗಳು 24/7 ಅವೈಲೇಬಲ್ ಇರ್ತೀನಿ ಅಂತ ಹೇಳ್ತಿದ್ದಂಗೆ
ಹೋಗೋಷ್ಟೊಳಗೆ ದೇಸಾಯಿ ನೀವು ಕರೆಕ್ಟ್ ಆಗಿ ಟೈಮ್ಗೆ ಬಂದಿದ್ದೀರಾ ಅಂತ ಹೇಳಿ ಅವರಿಂದ ಒಂದು ವಾಚ್ ಡಿಸೈನ್ ಮಾಡಿಸ್ತಾರೆ. ಆ ವಾಚ್ ಡಿಸೈನ್ ತುಂಬಾ ಅಂದ್ರೆ ತುಂಬಾ ಸ್ಲಿಮ್ ಇರುತ್ತೆ. ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ರವೀಂದ್ರ ನಾಯಕ್ ಹೇಳ್ತಿದ್ರು. ದೇಸಾಯಿ ಸ್ಕೆಚ್ ಮಾಡಿಸ್ತಾರೆ. ಆ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ತನ್ನ ಟೀಮ್ ಅನ್ನ ಕರೆದು, ನಾನು ಆ ದಿನ ಟೈಟನ್ ಮುಳುಗಿ ಹೋಗ್ತಿರೋದಕ್ಕೆ ಕ್ಷಮೆ ಕೇಳಿದ್ದೆ, ಆದ್ರೆ ಇವತ್ತು ಆ ಕ್ಷಮೆಯನ್ನ ನೋವಲ್ಲಿ ಆಡಿದ ಮಾತುಗಳನ್ನ ಹಿಂಪಡಿತಿದ್ದೀನಿ. ನಾನು ತುಂಬಾ ಬೇಗ ಸವಾಲ್ನ ಬಿಟ್ಕೊಟ್ಬಿಟ್ಟೆ ಅನಿಸ್ತಿದೆ. ನಿರಾಸೆಯಲ್ಲಿ ನಾನು ಇದೇ ನಮ್ಮ ಕೊನೆ ದಿನ, ಕೊನೆ ಅವಕಾಶ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಖಂಡಿತ ಇಲ್ಲ. ನಾವು ಟೈಮ್ ಅನ್ನ ಬಂಧನ ಮಾಡಿ ಒಂದು ಚಿಕ್ಕ ಬಾಕ್ಸ್ ಒಳಗಡೆ ಹಾಕಿ ಜನಗಳಿಗೆ ಸೇಲ್ ಮಾಡ್ತೀವಿ, ಅವರ ಕೈಗಳಿಗೆ ಕಟ್ತೀವಿ, ನಂತರ ಟೈಮೇ ನಮ್ಮ ಕೈಲಿದೆ ಅನ್ನೋ ರೀತಿ ಆಟಿಟ್ಯೂಡ್ ತೋರಿಸ್ತೀವಿ. ಆದ್ರೆ ರಿಯಾಲಿಟಿ ಹಾಗಲ್ಲ. ಸಮಯ ಯಾವಾಗಲೂ ಅದರ ಆಟನೇ ಆಡುತ್ತೆ. ನಮ್ಮಿಂದ ಯಾವ ಸಮಯನೂ ನಿಲ್ಸಕ್ಕಾಗಲ್ಲ. ಆದ್ರೆ ಈ ಕ್ಷಣ ಅನುಭವಿಸ್ತಿರೋ ಸಮಯ ಮಾತ್ರ ನಮ್ಮದೇ. ಹಾಗಾಗಿ ಈಗ ನಮ್ಮ ಹತ್ರ ಇರೋ ಸಮಯವನ್ನ ಬಳಸ್ಕೊಳ್ಳೋಣ. ನಮ್ಮ ಹತ್ರ ಇನ್ನು 8 ತಿಂಗಳು ಸಮಯ ಇದೆ. 8 ತಿಂಗಳು ಕೇಳೋಕೆ ಚಿಕ್ಕದು ಅಂತ ಅನಿಸ್ಬೋದು, ಆದ್ರೆ ಈ ಕ್ಷಣದಿಂದ ನಾವೆಲ್ಲರೂ ಜೊತೆಗೆ ಕೆಲಸ ಮಾಡಿದ್ರೆ, ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟು ಮುಂದೆ ನುಗ್ಗಿದ್ರೆ ಈಗಲೂ ಇತಿಹಾಸನ ಸೃಷ್ಟಿ ಮಾಡಬಹುದು. ಹಾಗಾಗಿ ನಾವೀಗ ಒಂದು ಐತಿಹಾಸಿಕ ನಿರ್ಧಾರಕ್ಕೆ ಕೈ ಹಾಕೋಣ. ನಾವು ಸೋತ್ರು ಪರವಾಗಿಲ್ಲ, ಇತಿಹಾಸ ನಮ್ಮನ್ನ ನೆನಪಲ್ಲಿ ಇಟ್ಕೋಬೇಕು, ಹಾಗೆ ಸೋಲೋಣ ಅಂತ ಎಲ್ಲರಲ್ಲೂ ಉತ್ಸಾಹ ತುಂಬಿ ಪ್ರೇರಣೆ ಕೊಡ್ತಾರೆ. ಆ ಡಿಸೈನ್ ನ ಮ್ಯಾನುಫ್ಯಾಕ್ಚರಿಂಗ್ ಟೀಮ್ ಗೆ ತೋರಿಸಿದಾಗ, ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇಂಪಾಸಿಬಲ್ ಸರ್, ಇಷ್ಟು ಸ್ಲಿಮ್ ಆಗಿ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಮಾಡೋದು ಅಂತ ಕೇಳ್ತಾರೆ. ಆಗ ಗೌರವ್, ಅದಕ್ಕೆ ಇದು ಎಕ್ಸೈಟಿಂಗ್ ಆಗಿದೆ, ಇಲ್ಲಿವರೆಗೂ ಪ್ರಪಂಚದಲ್ಲಿ ಯಾರು ಇದನ್ನ ಅಟೆಂಪ್ಟೇ ಮಾಡಿಲ್ಲ ಅಂತಾರೆ. ಮ್ಯಾನುಫ್ಯಾಕ್ಚರಿಂಗ್ ಟೀಮ್ ಯಾಕೆ ಇದ್ರ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ ಅಂದ್ರೆ, ಇದು ಆಗಲ್ಲ ಅಂತ ಅವ್ರಿಗೂ ಗೊತ್ತಿತ್ತು, ಅದಕ್ಕೆ ಅಂತಾರೆ. ಆಗ ಮೇಘ, ನೀವು ಹೇಳೋದು ಸರಿ ಸರ್, ಆದ್ರೆ ನಾವು ಇದನ್ನ ಅಚೀವ್ ಮಾಡಿದ್ರೆ ಇದು ರೆವಲ್ಯೂಷನರಿ ಆಗುತ್ತೆ ಅಂತಾರೆ. ಕೊನೆಗೂ ದೇಸಾಯಿ ಮ್ಯಾನುಫ್ಯಾಕ್ಚರಿಂಗ್ ಟೀಮ್ ನ ನೀವು ಇದನ್ನ ಮಾಡಬಹುದು ಅಂತ ಒಪ್ಪಿಸ್ತಾರೆ. ಈಗ ಸ್ಕೆಚ್ ಡಿಸೈನ್ ಅಲ್ಲಿ ಇದ್ದ ವಾಚ್ ಬ್ಲೂ ಪ್ರಿಂಟ್ ಹಂತಕ್ಕೆ ಬರುತ್ತೆ. ಇಲ್ಲಿರೋ ಕಾಂಪ್ಲಿಕೇಶನ್ಸ್ ಅಂದ್ರೆ, ಬೇರೆ ಯಾವ ಮಾಡೆಲ್ಗೂ ಯೂಸ್ ಮಾಡದೇ ಇರುವ ಕಾಂಪೋನೆಂಟ್ಸ್ ಇಂದ ಈ ವಾಚ್ ನ ತಯಾರಿ ಮಾಡಬೇಕು. ಯಾಕಂದ್ರೆ ಇದು ಅಲ್ಟ್ರಾ ಸ್ಲಿಮ್ ಟೆಕ್ನಾಲಜಿ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಕಾಂಪೋನೆಂಟ್ಸ್ ನ ಹೊಸದಾಗಿ ಆರ್ಡರ್ ಕೊಟ್ಟು ಮಾಡಿಸಬೇಕಾಗುತ್ತೆ. ಆದ್ರೆ ಕೊನೆಗೆ ಈ ಕಾಂಪೋನೆಂಟ್ಸ್ ನ ನಾವೇ ರೆಡಿ ಮಾಡಬೇಕು ಅನ್ನೋ ಲೆವೆಲ್ ಗೆ ಬರ್ತಾರೆ. ಇದಕ್ಕಿಂತ ದೊಡ್ಡ ಚಾಲೆಂಜ್ ಅಂದ್ರೆ, ಇಷ್ಟು ಸ್ಲಿಮ್ ಮಾಡಿದ ಮೇಲೆ ವಾಟರ್ ಪ್ರೂಫ್ ಮಾಡೋದು ನಿಯರ್ಲಿ ಇಂಪಾಸಿಬಲ್ ಅಂತ ಅನ್ಸಿ, ಕೊನೆಗೆ ಅದಕ್ಕೆ ಕಾರ್ಬನ್ ಫೈಬರ್ ನ ಯೂಸ್ ಮಾಡೋಣ ಅಂತ ಒಂದು ಐಡಿಯಾ ಬರುತ್ತೆ. ಈ ಸ್ಲಿಮ್ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಲ್ಲಿ ತುಂಬಾ ಚಾಲೆಂಜಸ್ ಬರುತ್ತೆ. ಹೊಸ ಚಾಲೆಂಜಸ್ ಬಂದಾಗ್ಲೆಲ್ಲ ರೀಡಿಸೈನ್ ಮಾಡಿ ಅಂತೂ ಕೊನೆಗೆ ಸ್ಲಿಮ್ಮೆಸ್ಟ್ ವಾಚ್ ನ ಅಚೀವ್ ಮಾಡೇ ಬಿಡ್ತಾರೆ. ದೇಸಾಯಿ ಅವರಿಗೆ ಅವರ ಟೀಮ್ ಮೇಲೆ ತುಂಬಾ ಹೆಮ್ಮೆ ಆಗುತ್ತೆ. ನಾನು ಚಂದ್ರನನ್ನ ಕೇಳಿದ್ರೆ ನನ್ನ ಟೀಮ್ ತಂದು ಕೊಟ್ಟೇ ಬಿಟ್ರು ಅಂತ ಹೇಳ್ತಾರೆ. ಆಗ ಗೌರವ್, ಸರ್, ಇತಿಹಾಸ ನಮ್ಮನ್ನ ನೆನ್ಪಿಟ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾವು ಕಳೆದ ಈ 8 ತಿಂಗಳನ್ನ ನಮ್ಮ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇಡೀ ಟೀಮ್ ಅಪ್ಕೊಂಡು ವರ್ಲ್ಡ್ ಅಲ್ಲೇ ಬೆಸ್ಟ್ ಟೀಮ್ ನಮ್ದು ಅಂತ ಹೆಮ್ಮೆ ಪಡ್ತಾರೆ. ದೇಸಾಯಿ ಆ ವಾಚ್ ನ ಟಾಟಾ ಅವರ ಹತ್ರ ಬಂದು ತೋರಿಸಿದಾಗ JRD ಟಾಟಾ ಅವರು ಅದನ್ನ ನೋಡಿ ತುಂಬಾ ಹೆಮ್ಮೆ ಪಡ್ತಾರೆ. ಇದು ಒಂದು ಮೈಲ್ ಸ್ಟೋನ್ ಆಗುತ್ತೆ ಅಂತಾನೆ ಹೇಳ್ತಾರೆ. ಜೊತೆಗೆ ನಾಳೆ ಬೋರ್ಡ್ ಮೀಟಿಂಗ್ ಅಲ್ಲಿ ಟೈಟನ್ ಫ್ಯೂಚರ್ ಡಿಸೈಡ್ ಆಗುತ್ತೆ. ನಿನ್ನ ಫ್ಯೂಚರ್ ಕೂಡ ಒಂದು ನಿಮ್ಮ ಗುರಿಯನ್ನ ಮುಟ್ತೀರಾ, ಇಲ್ಲ ಅಂದ್ರೆ ನೋಡೋಣ ಏನಾಗುತ್ತೋ. ಏನೇ ಆದ್ರೂ ಕೊನೆವರೆಗೂ ಹೋರಾಟ ನಿಲ್ಸಿಲ್ವಲ್ಲ, ಐ ಆಮ್ ಪ್ರೌಡ್ ಆಫ್ ಯು. ಸಿ, ನೀನು ನಿನ್ನ ಟೀಮ್ ಕೇವಲ ಟೈಟನ್ ಐಡೆಂಟಿಟಿಯನ್ನ ಮಾತ್ರ ಕ್ರಿಯೇಟ್ ಮಾಡಿಲ್ಲ, ಒಂದು ಕಮ್ಯುನಿಟಿಯನ್ನೇ ಕ್ರಿಯೇಟ್ ಮಾಡಿದಿರಾ ಅಂತ ಹೇಳಿ ಪ್ಯಾರಿಸ್ ಗೆ ಹೋಗ್ತಾರೆ. ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಆಂಡ್ರಿ ಜೂಬಾ ಸಿಕ್ಕಿ ಮಾತಾಡಿಸ್ತಾರೆ. ಹೀಗೆ ಮಾತಾಡ್ಬೇಕಾದ್ರೆ ಟಾಟಾ, ನಮ್ಮ ಟೈಟನ್ ಯುರೋಪ್ ಅಲ್ಲಿ ಫೇಲ್ಯೂರ್ ಆಗಿದ್ದಕ್ಕೆ ನಿಮ್ಗೆ ಸಂತೋಷ ಆಗಿರ್ಬೇಕಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಆಂಡ್ರಿ ಜೂಬಾ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಮಿಸ್ಟರ್ ಟಾಟಾ, ನಿಮ್ಮ ಟೈಟನ್ ಯುರೋಪ್ ನಲ್ಲಿ ಫೇಲ್ ಆಗಿಲ್ಲ, ಟೈಟನ್ ಅನ್ನ ವ್ಯವಸ್ಥಿತವಾಗಿ ಸೋಲ್ಸಿರೋದು. 1970s ಅಲ್ಲಿ ಜಪಾನೀಸ್ ವಾಚ್ ಬ್ರಾಂಡ್ಸ್ ಯುರೋಪ್ಗೆ ಎಂಟ್ರಿಯಾಗಿ ನಮ್ಮ ವಾಚ್ ಕಂಪನಿ ಜೊತೆ ತೀವ್ರ ಪೈಪೋಟಿ ಕೊಟ್ರು. ಅವರ ವಾಚಸ್ ಬೆಲೆನೂ ಕಡಿಮೆ, ಕ್ವಾಲಿಟಿನೂ ಜಾಸ್ತಿ. ಸೊ ನಾವು ಮುಂದೆ ಯಾವುದೇ ಹೊರಗಿನ ಕಂಪನಿ ಯುರೋಪ್ ಅಲ್ಲಿ ಲಾಂಚ್ ಆಗೋಕೆ ಬಿಡಬಾರದು ಅಂತ ಡಿಸೈಡ್ ಮಾಡಿದ್ವಿ. ನಂತರ ಟೈಟನ್ ಬಂತು, ಮತ್ತೆ ಕಡಿಮೆ ಬೆಲೆ, ಹೈ ಕ್ವಾಲಿಟಿ. ಆಗ ಎಲ್ಲಾ ಯುರೋಪಿಯನ್ ಕಂಪನಿ ಒಟ್ಟಿಗೆ ಸೇರಿ ನಿಮ್ಮನ್ನ ಆಚೆ ತಳ್ಳದ್ವಿ. ಟೈಟನ್ ಸೋತಿಲ್ಲ, ಸಂಚು ಮಾಡಿ ಸೋಲ್ಸಿದ್ವಿ ಅಂತ ಕನ್ಫೆಸ್ ಮಾಡ್ತಾರೆ. ಇದನ್ನೆಲ್ಲ ಕೇಳಿದ ಮೇಲೆ ಟಾಟಾ, ಮಾರ್ಕೆಟಿಂಗ್ ನಮ್ಮನ್ನ ಹೇಗಾದ್ರೂ ಕಿತ್ತೆಸಿಲಿ, ನಾವು ಮತ್ತೆ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಶೇಕ್ ಹ್ಯಾಂಡ್ ಕೊಡ್ತಾರೆ. ಈ ಕಡೆ ದೇಸಾಯಿ ಬೋರ್ಡ್ ಮೀಟಿಂಗ್ ಅಲ್ಲಿ, ನಾನು ಇಷ್ಟು ದಿನ ಬಿಸ್ನೆಸ್ ಇಂದ ಮತ್ತೆ ನಾನು ಭೇಟಿ ಮಾಡಿದ ಜನರಿಂದ ಒಂದು ವಿಷಯವನ್ನ ಕಲ್ತ್ಕೊಂಡೆ. ಲೈಫ್ ಅಲ್ಲಿ ಯಾವುದನ್ನು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಲೈಫ್ ಆಗಲಿ, ಫ್ಯಾಮಿಲಿ ಆಗಲಿ, ಮಾರ್ಕೆಟ್ ಆಗಲಿ, ನಾವು ಪ್ರಿಡಿಕ್ಟ್ ಮಾಡ್ತಾನೆ ಇರ್ತೀವಿ. ಆದ್ರೆ ಲೈಫ್ ನಮಗೆ ಸರ್ಪ್ರೈಸಸ್, ಶಾಕ್ಸ್ ನ ಕೊಡ್ತಾನೆ ಇರುತ್ತೆ. ಪ್ಲಾನ್ಸ್, ಸ್ಟ್ರಾಟಜೀಸ್ ಅಥವಾ ಟಾರ್ಗೆಟ್ಸ್, ಈ ಎಲ್ಲದಕ್ಕಿಂತ ಈ ಕಂಪನಿಯಲ್ಲಿ ಕೆಲಸ ಮಾಡೋರು ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ರು ಅವರ ರಕ್ತ, ಬೆವರು ಹರಿಸಿ ಅವರ ಸಮಯನ ನಮಗೆ ಧಾರೆ ಎರೆದಿರ್ತಾರೆ. ನಮ್ಮ ಟೀಮ್ ಒಂದು ಡಿಸೈನ್ ಅನ್ನ ರೆಡಿ ಮಾಡಿದೆ. ಆ ಡಿಸೈನ್ ಗೆ ಇಂಜಿನಿಯರಿಂಗ್ ಕೆಪಬಿಲಿಟೀಸ್ ಲಿಮಿಟ್ಸ್ ಅನ್ನ ಮೀರಿ ಹೋಗಿದೆ. ನಾವು ಈಗ ನಿಮ್ಮ ಮುಂದೆ ಒಂದು ವಾಚ್ ಮೆಕಾನಿಸಮ್ ನ ಪ್ರೆಸೆಂಟ್ ಮಾಡ್ತಿದೀವಿ. ಈ ವಾಚ್ ₹5 ಕಾಯಿನ್ ಗಿಂತಲೂ ಸ್ಲಿಮ್ ಇದೆ. ಇದರ ವೆಯ್ಟ್ ಕೇವಲ 22 ಗ್ರಾಮ್ಸ್, ಪ್ರೆಸೆಂಟಿಂಗ್ ದ ಸ್ಲಿಮ್ಮೆಸ್ಟ್ ವಾಚ್ ಇನ್ ದ ಯೂನಿವರ್ಸ್ ಅಂತ ಹೇಳಿ ಟೈಟಲ್ ಎಡ್ಜ್
ಮಾಡೆಲ್ ಅನ್ನ ಲಾಂಚ್ ಮಾಡ್ತಾರೆ. ಇಷ್ಟು ಸ್ಲಿಮ್ ವಾಚ್ ಅನ್ನ ಅಚೀವ್ ಮಾಡಿರೋದನ್ನ ನೋಡಿ ಇಡೀ ಬೋರ್ಡ್ ಗೆ ಇದೆಂತ ಕಮ್ ಬ್ಯಾಕ್ ಮಾಡಿದ್ರು ಅಂತ ಆಶ್ಚರ್ಯನೂ ಆಗುತ್ತೆ, ಹೆಮ್ಮೆನೂ ಆಗುತ್ತೆ. ಈ ವಾಚ್ ನ ಮಾರ್ಕೆಟ್ ಗೆ ಬಿಟ್ಟಿದ್ದೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣುತ್ತೆ. ಮುಂದಿನ ವರ್ಷಗಳಲ್ಲಿ ಟೈಟನ್ ಒನ್ ಆಫ್ ದ ವರ್ಲ್ಡ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆಗಿ ಹೊರ ಹೊಮ್ತಾರೆ. ವಾರ್ಷಿಕವಾಗಿ ಎಂಟೈರ್ ಸ್ವಿಸ್ ವಾಚ್ ಇಂಡಸ್ಟ್ರಿ ಕಂಬೈನ್ ಆಗಿ ಎಷ್ಟು ವಾಚಸ್ ಪ್ರೊಡ್ಯೂಸ್ ನ ಮಾಡ್ತಿದ್ರೋ ಅದನ್ನ ಟೈಟನ್ ಒಂದೇ ಮಾಡುತ್ತೆ. 2011ರಲ್ಲಿ ದೇಸಾಯಿ ಅವರು ಆಂಡ್ರಿ ಜೂಬಾ ಹೆಡ್ ಕ್ವಾರ್ಟರ್ಸ್ ಗೆ ಹೋಗ್ತಾರೆ. ಅವರನ್ನ ವೆಲ್ಕಮ್ ಮಾಡಿದ ಆಂಡ್ರಿ ಜೂಬಾ ಟೈಟನ್ ಸಕ್ಸಸ್ ಗೆ ಕಂಗ್ರಾಚುಲೇಷನ್ಸ್ ಮಾಡಿ ಫೈನಲಿ ನಾವೀಗ ಕೊಲಾಬರೇಟ್ ಮಾಡ್ತಿದ್ವಿ ಅಂತಾರೆ. ಆಗ ದೇಸಾಯಿ, ಬಹುಶಃ ನಾನು ಭೇಟಿ ಮಾಡಕ್ ಬಂದಿರೋ ವಿಷಯದ ಬಗ್ಗೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋ ಹಾಗೆ ಕಾಣುತ್ತೆ. ನಾನು ನಿಮ್ಮ ಬಳಿ ಕೊಲಾಬರೇಷನ್ ಡೀಲ್ ಗೆ ಬಂದಿಲ್ಲ, ನಿಮ್ಮ ಕಂಪನಿನ ಟೇಕ್ ಓವರ್ ಮಾಡೋ ಡೀಲ್ ಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂತೂ 2011ರಲ್ಲಿ ಟಾಟಾ ಆಂಡ್ರಿ ಜೂಬಾ ಕಂಪನಿಯನ್ನ ಟೇಕ್ ಓವರ್ ಮಾಡುತ್ತೆ. ಇಲ್ಲಿಗೆ ಮೇಡ್ ಇನ್ ಇಂಡಿಯಾ ಅ ಟೈಟನ್ ಸ್ಟೋರಿ ವೆಬ್ ಸೀರೀಸ್ ಮುಗಿಯುತ್ತೆ. JRD ಟಾಟಾ ಅವರು ಯುರೋಪ್ ಅಲ್ಲಿ ತಮ್ಮ ಹೆಂಡತಿ ಥೆಲ್ಮಾ ಜೊತೆ ವೆಕೇಶನ್ ಅಲ್ಲಿ ಇದ್ದಾಗ ಕೊನೆ ಹೆಸರು ಎಳಿತಾರೆ. ಎಕ್ಸರ್ಸಿಸ್ ದೇಸಾಯಿ ಅವರು 2016ರಲ್ಲಿ ಹಸು ನಿಗ್ತಾರೆ. ಅವರ ಕೊನೆ ಆಸೆಯಂತೆ ಹೊಸೂರಲ್ಲಿ ಟೈಟನ್ ಫ್ಯಾಮಿಲಿ ಇರೋ ಕಡೆನೆ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ನಂತರ ಗೌರವ್ ಅವರು ಟೈಟನ್ MD ಪೋಸ್ಟ್ ಅನ್ನ ಅಲಂಕರಿಸ್ತಾರೆ. ನಾನು ಮೊದಲೇ ಹೇಳ್ದಂಗೆ ಯಾರೆಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಮಾಡಬೇಕು ಅನ್ಕೊಂಡಿದ್ರೋ ಅವ್ರಿಗೆ ಮಾರ್ಕೆಟ್ ಉಲ್ಫ್ ಬೆಸ್ಟ್ ಅಪ್ಲಿಕೇಶನ್ ಅಂತ ರೆಕಮೆಂಡ್ ಮಾಡ್ತೇನೆ. ಮಾರ್ಕೆಟ್ ಉಲ್ಫ್ ಅಪ್ಲಿಕೇಶನ್ ಲಿಂಕ್ ಪಿನ್ಡ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಕೂಡ ಸಿಗುತ್ತೆ. ಹೋಗಿ ಈ ಕೂಡಲೇ ಡೌನ್ಲೋಡ್ ಮಾಡಿ. ಆಲ್ ದಿ ಬೆಸ್ಟ್.